ಪ್ರತಿಯೊಬ್ಬರಿಗೂ ಕೂಡ ಅವರ ಮೊದಲ ಪ್ರೀತಿಯನ್ನ ಯಾವತ್ತೂ ಕೂಡ ಮರೆಯೋದಿಕ್ಕೆ ಆಗೋದಿಲ್ಲ. ಅಂಡ್ ಅದು ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಟೈಮು ಇದ್ದಾಗ್ಲೇನೆ ಅವರ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅವರು ಯಾವತ್ತೂ ಕೂಡ ಅವರ ಪ್ರೀತಿಯನ್ನ ಕಳ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಸೊ ಅಂತದೇ ಒಂದು ನೆಕ್ಸ್ಟ್ ಲೆವೆಲ್ ನ ಸ್ಟೋರಿಯನ್ನ ಇವತ್ತು ನಾವು ನೋಡ್ತಾ ಇದೀವಿ. ನಮ್ಮ ಹೀರೋ ಕೂಡ ಒಂದಲ್ಲ ಅಂತ ಹಲವಾರು ಹುಡುಗಿಯರನ್ನ ಪ್ರೀತಿ ಮಾಡ್ತಾನೆ. ಬಟ್ ಆದ್ರೆ ಯಾವತ್ತೂ ಕೂಡ ಧೈರ್ಯವನ್ನ ಮಾಡಿ ಅವರಿಗೆ ಪ್ರಪೋಸ್ ಅನ್ನ ಮಾಡೋದಿಲ್ಲ. ಆ ನಂತರ ಇವನ ಪ್ರೀತಿ ಕತೆ ಏನಾಗುತ್ತೆ, ಯಾವ ಟ್ವಿಸ್ಟ್ ಗಳು ಬರುತ್ತೆ ಅನ್ನುವ ಕ್ರೇಜಿ ಸ್ಟೋರಿಯನ್ನ ನೋಡ್ತಾ ಇದೀವಿ. ಅಂದಾಗೆ ಈ ಮೂವಿ ಬಂದು ರೀಸೆಂಟ್ ಆಗಿನೇ ರಿಲೀಸ್ ಆಗಿರುವ ಇದೇಎಂ ಮುರುಳಿ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ, ಆದ್ರಿಂದ ಕೊನೆವರೆಗೂ ನೋಡಿ. ಅಂಡ್ ಇನ್ನವೇ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಸ್ಪೇಸ್ ಸ್ಟೇಷನ್ ನ ಒಳಗಡೆ ಇರುವ ಸ್ಯಾಮ್ ಅನ್ನುವ ಒಂದು ಹುಡುಗಿಯನ್ನ ನಾವು ನೋಡ್ತೀವಿ. ಅಂಡ್ ಇವಳಿಗೆ ಭಾರತದಿಂದ ಒಂದು ವಿಡಿಯೋ ಕಾಲ್ ಕೂಡ ಬರುತ್ತೆ. ಬಟ್ ಆದ್ರೆ ಯಾರು ಕಾಲ್ ಅನ್ನ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಾಗ ನಮ್ಗೆ ತಾಂಗ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ಬೇಕಾದ್ರೆ ಇವನ ಮನೆಯಲ್ಲಿ ಒಂದು ಮದುವೆಯ ಸಂಭ್ರಮನೆ ನಡೀತಾ ಇದೆ. ಅಂದ್ರೆ ಇವನ ಅಳಿಯನಾಗಿರ್ತಾ ಇರುವ ಇದಾಯವನ ಮದ್ವೆನೆ ನಡೀತಾ ಇದೆ. ಬಟ್ ಆದ್ರೆ ಇವನು ಟೆನ್ಷನ್ ಅನ್ನ ಮಾಡ್ಕೊಂಡು ಇದಾಯವನಿಗೆ ಕಾಲ್ ಅನ್ನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡ್ತಿದ್ದಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ಕಾಲು ಕನೆಕ್ಟ್ ಆಗ್ತಿಲ್ಲ. ಸೊ ಇದಾಯವನ ಫ್ರೆಂಡ್ ಅನ್ನ ಕರೆದು ಏನಕ್ಕೆ ಅವನು ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ ಅಂತ ಕೇಳ್ಬೇಕಾದ್ರೆ ನಮ್ಮ ಇದಾಯ ಇವಾಗ ಅಮೆರಿಕದಲ್ಲಿ ಇದಾನೆ ಅಲ್ವಾ. ಸೊ ಈ ಟೈಮ್ ನಲ್ಲಿ ಅಲ್ಲಿ ರಾತ್ರಿ ಆಗಿರುತ್ತೆ, ಕಾಲು ಕನೆಕ್ಟ್ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಅಮೆರಿಕದಲ್ಲಿರುವ ನಮ್ಮ ಇದಾಯವನನ್ನ ತೋರಿಸ್ತಾರೆ. ಅಂಡ್ ಇವನ ಜೊತೆ ಇವನ ಫ್ರೆಂಡ್ ಗಳವೇ ಕೂಡ ಒಂದು ರೂಮ್ ನಲ್ಲಿ ಎಲ್ಲರೂ ಚೆನ್ನಾಗಿನೇ ಮಲಗಿದ್ದಾರೆ. ಸೊ ನಮ್ಮ ತಾಂಗ ಕೂಡ ಇದಾಯವನ ಫ್ರೆಂಡ್ ಗಳಿಗೆನೆ ಕಾಲ್ ಅನ್ನ ಮಾಡ್ಬೇಕಾದ್ರೆ ಕಾಲು ಕನೆಕ್ಟ್ ಆಗುತ್ತೆ. ಅಂಡ್ ಫೋನ್ ಅನ್ನ ಪಿಕ್ ಮಾಡ್ಬೇಕಾದ್ರೆ ಮದುವೆ ಟೈಮಿಂಗ್ಸ್ ಮೀರೋಗ್ತಾ ಇರೋದ್ರಿಂದ ಪಟಾಪಟ್ ಅಂತ ಇಂಡಿಯಾಗೆ ಬನ್ನಿ ಅನ್ನೋದಾಗಿ ಕರೀತಾನೆ. ಸೊ ಫ್ರೆಂಡ್ ಗಳವೇ ಕೂಡ ನಮ್ಮ ಇದಾಯಗೆ ವಿಷಯವನ್ನ ತಿಳಿಸೋಣ ಅಂತ ಅವನ ರೂಮಿಗೆ ಬರ್ಬೇಕಾದ್ರೆ ನಮ್ಮ ಇದಾಯ ಆಲ್ರೆಡಿ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡ್ಕೊಂಡು ಇಂಡಿಯಾಗೆ ಬರೋದಕ್ಕಾಗಿ ರೆಡಿಯಾಗಿ ನಿಂತಿದ್ದಾನೆ. ಅಂಡ್ ಎಲ್ರು ಕೂಡ ಪಟಾಪಟ್ ಅಂತ ರೆಡಿಯಾಗಿ ಏರ್ಪೋರ್ಟ್ ಗೆ ಕೂಡ ಬಂದು ಫ್ಲೈಟ್ ಅನ್ನವೇ ಹಿಡ್ಕೋತಾರೆ. ಅಂಡ್ ಯಾವಾಗ ಇವ್ರು ಒಳಗಡೆ ಬಂದು ಕುಳಿತುಕೋತಾರೋ ನಮ್ಮ ಇದಾಯವನ ಪಕ್ಕದಲ್ಲಿ ಫಾಜಿಲ್ ಅನ್ನುವ ಒಬ್ಬ ಸ್ಟ್ರೇಂಜರ್ ಬಂದು ಕುಳಿತಿರ್ತಾನೆ. ಅಂಡ್ ಅವನು ನಮ್ಮ ಹೀರೋವಿನ ಜೊತೆ ಮಾತಾಡಿ ಪರಿಚಯವನ್ನವೇ ಕೂಡ ಮಾಡ್ಕೊಂಡು ನಮ್ಮ ಇದಾಯವನ ಲವ್ ಸ್ಟೋರಿಯ ಬಗ್ಗೆ ಕೇಳ್ಬೇಕು ಅನ್ನೋದಾಗಿ ಇಂಟ್ರೆಸ್ಟ್ ಬರುತ್ತೆ. ಸೊ ತುಂಬಾನೇ ಫೋರ್ಸ್ ಮಾಡಿ ನಿನ್ನ ಲವ್ ನ ಬಗ್ಗೆ ಹೇಳ್ಕೊಳಪ್ಪ ಅಂತ ಕೇಳ್ಬೇಕಾದ್ರೆ ನಮ್ಮ ಇದಾಯ ಕೂಡ ಅವನ ಲವ್ ಸ್ಟೋರಿಯನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇವಾಗ ನಮ್ಮ ಸ್ಟೋರಿ 1998ರ ಒಂದು ತಮಿಳುನಾಡಿನ ಹಳ್ಳಿಗಾಗಿನೇ ಶಿಫ್ಟ್ ಆಗುತ್ತೆ. ಅಂಡ್ ಇವಾಗ ನಮ್ಮ ಇದಾಯವನನ್ನ ನೋಡ್ಬೇಕಾದ್ರೆ ತುಂಬಾನೇ ಚಿಕ್ಕ ಹುಡುಗ. ಸೊ ಇವನಿಗೆ ಪ್ರಭು ಮತ್ತೆ ದ್ರವಿಡ್ ಅನ್ನುವ ಇಬ್ಬರು ಫ್ರೆಂಡ್ ಗಳವೇ ಕೂಡ ಇದ್ದಾರೆ. ಅಂಡ್ ಆ ಟೈಮ್ ನಲ್ಲಿ ಇಂಟರ್ನೆಟ್ ಫೋನು ಏನವೇ ಇಲ್ದಿರೋದ್ರಿಂದ ಇವರೆಲ್ಲರೂ ತುಂಡಾಟಗಳನ್ನ ಆಡ್ಕೊಂಡು ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಗಳು. ಅಂಡ್ ಇವರು ತುಂಬಾನೇ ಚಿಕ್ಕ ಹುಡುಗರಾಗಿರೋದ್ರಿಂದ ಫ್ಯೂಚರ್ ನ ಬಗ್ಗೆ ಯಾವುದೇ ರೀತಿಯಾದ ಪ್ಲಾನವೇ ಇಲ್ಲ, ಭಯನವೇ ಇಲ್ಲ. ಸೊ ನಾವು ಎಂಜಾಯ್ ಅನ್ನ ಮಾಡ್ಕೊಂಡು ಬದುಕಬೇಕು ಅನ್ನೋದಾಗಿನೇ ಮೂರು ಹುಡುಗರವೇ ಕೂಡ ಬದುಕ್ತಾ ಇದ್ದಾರೆ. ಇನ್ನು ನಮ್ಮ ಇದಾಯವನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನಿಗಾಗಿ ಇವನ ಮಾಮನನ್ನ ಬಿಟ್ರೆ ಯಾರವೇ ಕೂಡ ಇರ್ತಾನೆ ಇಲ್ಲ. ಅಂದ್ರೆ ಇವನು ಚಿಕ್ಕವನಿರ್ಬೇಕಾದ್ರೇನೆ ಇವನ ತಂದೆ ತಾಯಿ ಇಬ್ಬರವೇ ಕೂಡ ತೀರೋಗಿದ್ದಾರೆ. ಆದ್ರಿಂದ ಇವನ ಮಾಮನೇ ಇವನನ್ನ ನೋಡ್ಕೊಂಡು ಬರ್ತಾ ಇರೋದು. ಇನ್ನು ನಮ್ಮ ಇದಾಯವನ ಬಗ್ಗೆ ಹೇಳ್ಬೇಕು ಅಂದ್ರೆ ಚಿಕ್ಕವನಾಗಿರ್ತಾ ಇದ್ರವೇ ಕೂಡ ಯಾವ್ದಾದ್ರೂ ಹುಡುಗಿ ತುಂಬಾನೇ ಪ್ರೀತಿಯಿಂದ 2 ಮಾತುಗಳನ್ನ ಆಡ್ಬಿಟ್ರೆ ಸಾಕು, ಅವ್ರನ್ನ ಲವ್ ಮಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೊಂಡ್ ಬಿಡ್ತಾನೆ. ಸೊ ಇದೇ ರೀತಿಯಾಗಿ ಇವನ ಫ್ರೆಂಡ್ ಗಳ ಜೊತೆಯಾಗಿ ಸೇರ್ಕೊಂಡು ಸ್ಕೂಲಿಗಾಗಿನವೇ ಕೂಡ ಹೊರಟು ಬರ್ತಾನೆ. ಬಟ್ ಆದ್ರೆ ಪ್ರತಿದಿನ ಲೇಟ್ ಆಗಿ ಬರೋ ಹಾಗೇನೆ ಇವತ್ತವೇ ಕೂಡ ಲೇಟ್ ಆಗಿನೇ ಬರ್ತಾರೆ. ಅಂಡ್ ಇದನ್ನ ನೋಡುವ ಪಿಟಿ ಟೀಚರು ಒಂದು ಜಾಗದಲ್ಲಿ ನಿಲ್ಲಿಸಿ 3 ಜನಕವೇ ಬಾಯಿಗೆ ಬಂದಾಗೆಲ್ಲ ಬೈತಿರ್ತಾನೆ. ಸೊ ಇದೇ ಟೈಮಿಗೆ ಸರಿಯಾಗಿ ಗೀತಾ ಅನ್ನುವ ಒಬ್ಬಳು ಲೇಡಿ ಟೀಚರ್ ಬಂದು ಇವತ್ತು ಒಂದು ದಿನ ಬಿಟ್ಬಿಡಿ ಸರ್, ನಾಳೆಯಿಂದ ಕರೆಕ್ಟ್ ಆಗಿನೇ ಬರ್ತಾರೆ ಅಂತ ನಮ್ಮ ಮಕ್ಕಳ ಪರವಾಗಿನೇ ಮಾತಾಡಿ ಆ ಟೀಚರ್ ಇಂದ 3 ಜನರನ್ನುವೇ ಕೂಡ ಕಾಪಾಡ್ಕೊಂಡೇನೆ ಬರ್ತಾರೆ. ಅಂಡ್ ಇವಾಗ ನಾವು ಈ ಮಕ್ಕಳ ಮುಗ್ಧತೆಯನ್ನುವೇ ಕೂಡ ನೋಡ್ತೀವಿ. ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಪೆನ್ಸಿಲ್ ಅನ್ನ ಬರೆದು ಬುಕ್ಕಿನ ಒಳಗಡೆ ಮಡಿಕೊಳ್ಳೋದಾಗಿರ್ಬಹುದು, ಅಥವಾ ಬುಕ್ ನ ಒಳಗಡೆ ನವಿಲ್ಗರಿಯನ್ನ ಮಡಿಕೊಂಡ್ರೆ ಮೊಟ್ಟೆಯನ್ನ ಇಕ್ಕುತ್ತೆ ಅನ್ನೋದಾಗಿ ನಾವು ನಂಬಿಕೆಯನ್ನ ಮಡಿಕೊಂಡಿದ್ವಿ ಅಲ್ವಾ. ಸೇಮ್ ಇವರು ಕೂಡ ಅದೇ ರೀತಿಯಾಗಿನೇ ಮೂಢ ನಂಬಿಕೆಗಳನ್ನ ನಂಬಿದ್ದಾರೆ. ಅಂದ್ರೆ ಒಂದು ದಿನ ನಮ್ಮ ಇದಾಯವನ ಹಲ್ಲು ಮುರಿದಾಗ್ಬೇಕಾದ್ರೆ ಅದನ್ನ ನೋಡುವ ಫ್ರೆಂಡು ಮನೆ ಹತ್ರಕ್ಕೆ ತಗೊಂಡು ಹೋಗಿ ಮಣ್ಣಿನ ಒಳಗಡೆ ಮುಚ್ಚಾಕಿಡು, ಇಲ್ಲ ಅಂದ್ರೆ ನಿನ್ಗೆ ಹಲ್ಲು ವಾಪಸ್ ಬರೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ನೆಕ್ಸ್ಟ್ ಈ 3 ಜನರು ಕೂಡ ಟಿವಿಯನ್ನ ಆನ್ ಮಾಡ್ಕೊಂಡು ಒಂದು ಮೂವಿಯನ್ನ ನೋಡ್ತಿರ್ಬೇಕಾದ್ರೆ ಅದ್ರಲ್ಲಿ ಒಂದು ಕಪಲ್ಲು ಕಿಸ್ ಅನ್ನ ಮಾಡ್ತಿರ್ತಾರೆ. ಸೊ ಅದನ್ನ ನೋಡುವ ಒಬ್ಬ ಫ್ರೆಂಡು ಆ ರೀತಿ ಕಿಸ್ ಅನ್ನ ಮಾಡಿದ್ರೆ ಮಗು ಹುಟ್ಟುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಇದಾಯ ಕೂಡ ನೀವು ನಿಜವನ್ನ ಹೇಳ್ತಿದ್ದೀರಾ, ಕಿಸ್ ಅನ್ನ ಮಾಡಿದ್ರೆ ನಿಜವಾಗ್ಲೂ ಮಗು ಹುಟ್ಟುತ್ತಾ ಅನ್ನೋದಾಗಿನೇ ಕೇಳ್ತಾನೆ.
ಬಟ್ ಆದ್ರೆ ಈ ಮಕ್ಕಳಿಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿಲ್ಲ ಅಲ್ವಾ. ಸೊ ಇದ್ರ ಬಗ್ಗೆ ನಾವು ಕನ್ಫರ್ಮ್ ಅನ್ನ ಮಾಡ್ಕೋಬೇಕು ಅಂತ ಇವರ ಸ್ಕೂಲ್ ನಲ್ಲಿ ಸಚಿನ್ ಅನ್ನುವ ಹುಡುಗ ಸೀನಿಯರ್ ಆಗಿದ್ದಾನೆ. ಸೊ ಅವನ ಹತ್ರಕ್ಕಾಗಿನೇ ಬಂದು ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಅವನನ್ನುವೇ ಚಿಕ್ಕ ಹುಡುಗ ಆಗಿರೋದ್ರಿಂದ ಹೌದು ಕಿಸನ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದಾದ ನಂತರ ಸ್ಕೂಲ್ ನಲ್ಲಿ ಒಂದು ಫಂಕ್ಷನ್ ಅನ್ನುವೇ ಕೂಡ ಅರೇಂಜ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಇದಾಯ ಕೂಡ ಅದ್ರಲ್ಲಿ ಪರ್ಫಾರ್ಮ್ ಅನ್ನ ಮಾಡೋದಿಕ್ಕೆ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಸ್ಟೇಜ್ ಮೇಲೆ ಬಂದಿದ ಕೂಡಲೇ ಇವನು ಭಯವನ್ನ ಪಡ್ಕೊಂಡು ನಿಂತಿರ್ತಾನೆ. ಆದ್ರೆ ಯಾವಾಗ ಇವನಿಗೆ ಇಷ್ಟವಾಗಿರುವ ಗೀತಾ ಮೇಡಮ್ ಅನ್ನ ನೋಡ್ತಾನೋ ಆವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದು ಪರ್ಫಾರ್ಮೆನ್ಸ್ ಅನ್ನುವೇ ಕೂಡ ಸಖತ್ತಾಗಿನೇ ಮಾಡ್ತಾನೆ. ಇದ್ರಿಂದ ಖುಷಿಯನ್ನ ಪಡುವ ಗೀತಾ ಮ್ಯಾಮ್ ಕೂಡ ಇವನ ಹತ್ರಕ್ಕಾಗಿನೇ ಬಂದು ನೀನು ಸಖತ್ತಾಗಿ ಮಾಡ್ದೆ ಅನ್ನೋದಾಗಿ ಕಿಸನ ಕೊಟ್ಟು ಹೋಗ್ತಾರೆ. ಅಷ್ಟೇ ಇವಾಗ ನಮ್ಮ ಇದಾಯ ಫುಲ್ ಶಾಕ್ ಆಗಿ ಕಿಸನ ಕೊಟ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದಾಗಿ ತಿಳ್ಕೊಂಡಿದ್ದ ಅಲ್ವಾ. ಸೊ ಪ್ರತಿದಿನ ಗೀತಾ ಮೇಡಮ್ ಅವರ ಹೊಟ್ಟೆಯನ್ನ ಚೆಕ್ ಮಾಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ದಿನಗಳಿವೆ ಕೂಡ ಕಳಿಬೇಕಾದ್ರೆ ಬೇಸಿಗೆ ರಜವನ್ನ ಕೊಟ್ಟು ಎಲ್ಲರನ್ನುವೆ ಮನೆಗೆ ಕಳಿಸ್ತಾರೆ. ಅಂಡ್ ಯಾವಾಗ ರಜವನ್ನ ಮುಗಿಸ್ಕೊಂಡು ವಾಪಸ್ಸು ಸ್ಕೂಲ್ ಅನ್ನ ಓಪನ್ ಮಾಡ್ತಾರೋ ಆವಾಗ ಗೀತಾ ಮೇಡಮ್ ಕೂಡ ವಾಪಸ್ಸು ಸ್ಕೂಲಿಗೆ ಬರ್ಬೇಕಾದ್ರೆ ಪ್ರೆಗ್ನೆಂಟ್ ಆಗಿನೇ ಬಂದಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಇದೆಯಮ್ಮು ಸ್ವಲ್ಪ ಶಾಕ್ ಆದ್ರೂ ಕೂಡ ನಮ್ಮ ಗೀತಾ ಟೀಚರು ನಮ್ಮ ಕಾರಣದಿಂದಾನೇ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಇವಾಗ ನಾವು ಅವರ ಹಸ್ಬೆಂಡ್ ನ ರೀತಿಯಾಗಿನೇ ನಿಂತು ಎಲ್ಲವನ್ನೂ ನೋಡ್ಕೋಬೇಕು ಅಂತ ಶುರುವನ್ನ ಮಾಡ್ತಾನೆ. ಅಂಡ್ ಅವರಿಗೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬರ್ಬಾರ್ದು ಅಂತ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿನೇ ನಿಂತ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಒಂದು ದಿನ ರಾತ್ರಿ ಆಗ್ಬೇಕಾದ್ರೆ ಧಾರಾಕಾರವಾದ ಮಳೆ ಬರೋದಿಕ್ಕೆ ಶುರುವಾಗುತ್ತೆ. ಸೊ ಇವಾಗ ನಮ್ಮ ಇಡಿಎಂಗೆ ನಮ್ಮ ಟೀಚರ್ ಅನ್ನ ನಾವು ಪ್ರೊಟೆಕ್ಟ್ ಅನ್ನ ಮಾಡ್ಬೇಕು. ಸೊ ಅವರನ್ನ ಹೇಗಾದ್ರೂ ಮಾಡಿ ರಕ್ಷಣೆಯನ್ನ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡ್ಕೊಂಡು ಇವನ ಫ್ರೆಂಡ್ ಗಳನ್ನುವೇ ಕೂಡ ಕರ್ಕೊಂಡು ಸೀದಾ ಅವರ ಮನೆಗಾಗಿನೇ ಬರ್ಬೇಕಾದ್ರೆ ಇವಾಗ ಗೀತಾ ಟೀಚರ್ಗೆ ಕೂಡ ಲೇಬರ್ ಪೇನ್ ಬರೋದಿಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಸೊ ಕಷ್ಟಪಟ್ಟು ಒಂದು ಆಟೋವನ್ನುವೇ ಕೂಡ ಕರ್ಕೊಂಡು ಬಂದು ಸೀದಾ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಗಾಡಿಯನ್ನು ಸಿಗ್ನೇಚರ್ ಮಾಡ್ಬೇಕು ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಇಡಿಎಂ ಫಾರಂ ಅನ್ನ ಫಿಲ್ ಮಾಡ್ತಿರ್ಬೇಕಾದ್ರೆ ರಿಲೇಷನ್ ನ ಜಾಗದಲ್ಲಿ ಇವನು ಹಸ್ಬೆಂಡ್ ಅನ್ನುವ ಮಾರ್ಕ್ ಅನ್ನ ಟಿಕ್ ಮಾಡ್ತಾನೆ. ಅಂಡ್ ಹಸ್ಬೆಂಡ್ ಜಾಗದಲ್ಲಿ ಇವನ ಸೈನ್ ಅನ್ನುವೇ ಮಾಡ್ತಾನೆ. ನಂತರ ಟೀಚರ್ ಅನ್ನ ಅಡ್ಮಿಟ್ ಮಾಡಿ 3 ಜನರಿಗೆ ಕೂಡ ವಾಪಸ್ಸು ಅವರ ಮನೆ ಕಡೆಗಾಗಿನೇ ಹೊಟ್ಟು ಬರ್ತಾರೆ. ಬಟ್ ಆದ್ರೆ ಇದೇನೆ ನಮ್ಮ ಇದೆಯ ಮತ್ತೆ ಅವನ ಟೀಚರು ಕೊನೆಯದಾಗಿ ಭೇಟಿಯಾಗೋದು. ಮತ್ತೆ ಯಾವತ್ತೂ ಕೂಡ ಇವರಿಬ್ಬರವೇ ಭೇಟಿಯನ್ನ ಮಾಡೋದಿಲ್ಲ. ಸೊ ಇದೇ ರೀತಿಯಾಗಿ ನಮ್ಮ ಇದಯಮ್ಮ ಅವನ ಚೈಲ್ಡ್ಹುಡ್ ನ ಲವ್ ಸ್ಟೋರಿ ಅರ್ಧಂಬರ್ಧವಾಗಿನೇ ಉಳ್ಕೊಳ್ಳೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ಇವಾಗ ನಮ್ಮ ಇದಯಮ್ಮ ಅವನ ಚೈಲ್ಡ್ಹುಡ್ ನ ಲವ್ ಸ್ಟೋರಿಯನ್ನ ಹೇಳ್ಕೊಂಡಿದ್ದಾನೆ ಅಲ್ವಾ. ಅದನ್ನ ಕೇಳುವ ಫಾಜಿಲು ಆ ಟೀಚರ್ ಅವರ ಹಸ್ಬೆಂಡ್ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಕೂಡ ಬೇರೆ ದೇಶದಲ್ಲಿ ಕೆಲಸವನ್ನ ಮಾಡ್ಕೊಂಡು ಇದಾನೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ಎಲ್ಲಾ ಫ್ರೆಂಡ್ಗಳವೇ ಕೂಡ ಸೇರ್ಕೊಂಡು ಒಬ್ಬಳು ಗರ್ಭವತಿ ಹೆಣ್ಣನ್ನ ಬುಂಡಿಯಾಗಿನೇ ಬಿಟ್ಟು ಬೇರೆ ದೇಶದಲ್ಲಿ ಹಣಕ್ಕಾಗಿನೇ ಬಂದಿದ್ದಾನೆ. ಸೊ ಅವನೆಂತ ಗಂಡ್ಸು ಅನ್ನೋದಾಗಿನೇ ಆಡ್ಕೊಂಡು ನಗೋಡೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಆ ನಂತರ ನಮ್ಮ ಇದಾಯ ಕೂಡ ಇವನ 2ನೇ ಲವ್ ಸ್ಟೋರಿಯನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 2006ಕ್ಕೆ ನಾವು ಶಿಫ್ಟ್ ಆಗ್ತೀವಿ. ಅಂಡ್ ಇವಾಗ ನಮ್ಮ ಇದಾಯ ಕೂಡ ಸ್ವಲ್ಪ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವನಾಗಿ ಕಾಲೇಜಿಗಾಗಿನೇ ಹೋಗ್ತಿದ್ದಾನೆ. ಅಂಡ್ ಇವನ ಜೊತೆಯಾಗಿ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವ ಪ್ರಭು ಮತ್ತೆ ದ್ರಾವಿಡ್ ಕೂಡ ಒಟ್ಟಾಗಿನೇ ಬದುಕ್ತಾ ಇದ್ದಾರೆ. ಸೊ ಇವರು ಎಲ್ಲರಿಗೂ ಕೂಡ ಕಾಲೇಜಿನಲ್ಲಿ ಚೆನ್ನಾಗಿನೇ ಓದ್ತಿರ್ಬೇಕಾದ್ರೆ ನಮ್ಮ ಇದಾಯ ಜೂಜು ಅನ್ನುವ ಮತ್ತೊಬ್ಬ ಹುಡುಗನ ಜೊತೆಯಾಗಿ ಕಾಲೇಜು ಮುಗಿದ್ಮೇಲೆ ಎಲ್ಲೋ ಬೇರೆ ಕಡೆಯಾಗಿನೇ ಹೋಗ್ತಿರ್ತಾನೆ. ಸೊ ಇದನ್ನ ನೋಡುವ ಪ್ರಭು ಮತ್ತೆ ದ್ರಾವಿಡ್ ಕೋಪವನ್ನ ಮಾಡ್ಕೊಂಡು ಇಷ್ಟು ವರ್ಷಗಳ ಕಾಲವಾಗಿ ನಮ್ಮ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ಬರ್ತಿದ್ದ, ಇವಾಗ ನಮ್ಮನ್ನ ಬಿಟ್ಟು ಬೇರೆ ಫ್ರೆಂಡ್ ಅನ್ನ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಕೋಪವನ್ನ ಮಾಡ್ಕೋತಾರೆ. ಅಂಡ್ ಒಂದು ದಿನ ನಮ್ಮ ಹೀರೋವಿನ ಹತ್ರಕ್ಕೆ ಬಂದು ಕ್ರಿಕೆಟ್ ಆಡೋಣ ಬಾ ಅಂತ ಕರಿಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ನಾನು ಜೂಜುವಿನ ಜೊತೆ ಬೇರೆ ಎಲ್ಲೋ ಹೋಗ್ಬೇಕು ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇಲ್ಲವೇ ಕೂಡ ಕೋಪ ಮಾಡ್ಕೊಳ್ಳುವ ಫ್ರೆಂಡ್ಗಳು ನಮ್ಮ ಹತ್ರ ಇಲ್ದೇ ಇರೋದು ಆ ಜೂಜುವಿನ ಹತ್ರ ಅಂತದ್ದು ಏನಿದೆ, ಯಾವಾಗ್ಲೂ ಅವನ ಹಿಂದೆ ಬಿದ್ದಿದ್ಯಲ್ಲ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ಅವನ ಸತ್ಯವನ್ನ ಹೇಳ್ಕೊತಾನೆ. ನಾನು ಜೂಜುವಿನ ಜೊತೆಯಾಗಿ ಟೆನ್ನಿಸ್ ಗ್ರೌಂಡಿಗಾಗಿನೇ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಸ್ಯಾಮ್ ಅನ್ನುವ ಒಂದು ಹುಡುಗಿಯನ್ನ ನೋಡಿ ನನ್ಗೆ ತುಂಬಾನೇ ಇಷ್ಟವಾಗೋಗಿದೆ. ಸೊ ಅವಳನ್ನ ನೋಡೋದಕ್ಕಾಗಿನೇ ಪ್ರತಿದಿನ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊತಾನೆ. ಅಂಡ್ ಆ ಜೂಜು ಕೂಡ ಏನು ಟೆನ್ನಿಸ್ ಅನ್ನ ಆಡೋದಕ್ಕಾಗಿ ಹೋಗ್ತಿಲ್ಲ. ಸ್ಯಾಮ್ ಅವಳ ಫ್ರೆಂಡ್ ಅನ್ನ ಕಂಡ್ರೆ ಜೂಜುವಿಗೆ ಇಷ್ಟವಿರುತ್ತೆ. ಸೊ ಅವನವೇ ಕೂಡ ಹುಡುಗಿಗೆ ಕಾಳನ್ನ ಹಾಕೋದಕ್ಕಾಗಿನೇ ಹೋಗ್ತಾ ಇರೋದು. ಅಂಡ್ ಇದನ್ನ ಕೇಳುವ ನಮ್ಮ ಪ್ರಭು ಮತ್ತೆ ದ್ರಾವಿಡ್ ಕೂಡ ಅದೇ ಕೋಚಿಂಗ್ ಸೆಂಟರ್ ನ ಒಳಗಡೆ ಅಡ್ಮಿಷನ್ ಅನ್ನ ತಗೋತಾರೆ. ಯಾಕಂದ್ರೆ ನಮ್ಮ ಇದಾಯ ಚಿಕ್ಕ ವಯಸ್ಸಿನಲ್ಲಿ ಅವನ ಲವ್ ಅನ್ನ ಹೇಳ್ಕೊಳ್ಳೋದಕ್ಕೆ ಆಗದೆ ಅರ್ಧಂಬರ್ಧವಾಯ್ತು ಅಲ್ವಾ. ಅಟ್ಲೀಸ್ಟ್ ಇವಾಗ್ಲಾದ್ರೂ ಇವನ ಲವ್ ಪೂರ್ತಿ ಆಗ್ಲಿ ಅನ್ನೋದಾಗಿ ಇವನಿಗೆ ಸಪೋರ್ಟ್ ಮಾಡೋಣ ಅನ್ನೋದಾಗಿನೇ ಬಂದು ಜಾಯಿನ್ ಆಗ್ತಾರೆ. ಅಂಡ್ ಇವಾಗ ನಮ್ಮ ಹೀರೋ ಜೂಜು ಪ್ರಭು ದ್ರಾವಿಡ್ 4 ಜನರವೇ ಕೂಡ ಒಟ್ಟಾಗಿನೇ ಇರೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಅದು ಅಲ್ಲದೆ ನಮ್ಮ ಪ್ರಭು ಮತ್ತೆ ದ್ರಾವಿಡ್ ತುಂಬಾನೇ ಕಷ್ಟವನ್ನವೇ ಕೂಡ ಪಟ್ಟು
ಆ ಸ್ಯಾಮ್ ಅವಳನ್ನ ನಮ್ಮ ಹೀರೋವಿಗೆ ಸೆಟನೆ ಮಾಡ್ಕೊಡೋದಿಕ್ಕೆ ಎಲ್ಲ ಕಷ್ಟವನ್ನವೇ ಕೂಡ ಪಡ್ತಿರ್ತಾರೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ಈ ಸ್ಯಾಮು ಸೀದಾ ನಮ್ಮ ಹುಡುಗರ ಹತ್ರಕ್ಕಾಗಿನೇ ಬಂದು ಮಾತಾಡೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತು ಅವಳ ಬರ್ಡೇ ಇರೋದ್ರಿಂದ ಸಂಜೆ ನಡೆಯುವ ಪಾರ್ಟಿಗೆ ಇವ್ರನ್ನ ಇನ್ವೈಟ್ ಮಾಡೋದಿಕ್ಕಾಗಿನೇ ಬಂದಿರೋದು. ಸೊ ಇದನ್ನ ಕೇಳುವ ನಮ್ಮ ಇದಾಯ ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇವಳು ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಖಂಡಿತ ನಮ್ಮನ್ನ ಕಂಡ್ರೆ ಇವಳಿಗೆ ಇಷ್ಟವಿರ್ಬೇಕು. ಸೊ ಅದಕ್ಕಾಗಿನೇ ನಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದಾಳೆ ಅನ್ನೋದಾಗಿ ಹ್ಯಾಪಿ ಆಗ್ತಾನೆ. ಅಂಡ್ ಅವಳಿಗೆ ಏನಾದ್ರೂ ಗಿಫ್ಟ್ ಅನ್ನ ಕೊಡ್ಬೇಕು ಅಲ್ವಾ. ಸೊ ಅದಕ್ಕಾಗಿ ಒಂದು ಸಾಂಗ್ ಅನ್ನವೇ ಕೂಡ ರೆಕಾರ್ಡ್ ಅನ್ನ ಮಾಡಿ ಆ ಸಿಡಿ ಮೇಲ್ಗಡೆ ಐ ಲವ್ ಯು ಅನ್ನೋದಾಗಿನವೇ ಕೂಡ ಬರ್ದು ಪ್ಯಾಕ್ ಅನ್ನ ಮಾಡ್ಕೋತಾನೆ. ಅಂಡ್ ಎಲ್ಲರೂ ಕೂಡ ಅದೇ ರೀತಿಯಾಗಿನೇ ಪಾರ್ಟಿಗೆ ಬರ್ಬೇಕಾದ್ರೆ ನಮ್ಮ ಹೀರೋ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾನೆ. ಯಾಕಂದ್ರೆ ಈ ಸ್ಯಾಮು ಕೇವಲ ನಮ್ಮ ಹುಡುಗರನ್ನ ಮಾತ್ರವಾಗಿ ಕರ್ದಿಲ್ಲ, ಬದಲಾಗಿ ಕೋಚಿಂಗ್ ಸೆಂಟರ್ನವರಾಗಿರ್ಬಹುದು, ಕಾಲೇಜಿನ ಫ್ರೆಂಡ್ ಆಗಿರ್ಬಹುದು, ಎಲ್ಲರನ್ನವೇ ಕೂಡ ಕರ್ದಿದ್ದಾಳೆ. ಸೊ ನಾವಂದ್ರೆ ಇವಳಿಗೆ ಸ್ಪೆಷಲ್ ಅಲ್ಲ ಅನ್ನೋದಾಗಿನೇ ಫೀಲ್ ಆಗ್ತಾನೆ. ಬಟ್ ಆದ್ರೆ ನಮ್ಮ ಸ್ಯಾಮು ಜ್ಯೂಸ್ ಅನ್ನ ತಂದು ಇವರಿಗೆ ಕೊಡ್ಬೇಕಾದ್ರೆ ಮೇ ಬಿ ನಾವು ಸ್ಪೆಷಲ್ ಇರ್ಬೇಕು ಅನ್ನೋದಾಗಿ ಮತ್ತೆ ಇವನ ಫೀಲಿಂಗ್ ಅನ್ನ ರೈಸ್ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಕೇಕ್ ಅನ್ನ ಕಟ್ ಮಾಡುವ ಟೈಮ್ ಕೂಡ ಬರ್ಬೇಕಾದ್ರೆ ಮತ್ತೆ ಒಂದು ಶಾಕ್ ಕೊಡ್ತಾರೆ ನೋಡಿ ನಮ್ಮ ಹೀರೋವಿಗೆ. ಅಂದ್ರೆ ಈ ಸ್ಯಾಮು ಅವಳಿ ಜವಳಿಯಾಗಿದ್ದು ಇವಳ ಹಾಗೇನೆ ಸಂಯುಕ್ತ ಅನ್ನುವ ಮತ್ತೊಂದು ಹುಡುಗಿ ಇದ್ದಾಳೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋವಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಿದ್ರೆ ನಾವು ಪ್ರೀತಿಯನ್ನ ಮಾಡಿದ್ದು ಸ್ಯಾಮ್ ಅನ್ನ ಅಥವಾ ಸಂಯುಕ್ತಾನ ಅನ್ನೋದಾಗಿ. ಯಾಕಂದ್ರೆ ಇವರು ನೋಡೋದಿಕ್ಕೆ ಒಂದೇ ರೀತಿ ಇರೋದ್ರಿಂದ ಆವಾಗವಾಗ ಇವರಿಬ್ಬರಿಗೆ ಅವರ ಜಾಗವನ್ನ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ಅಂದ್ರೆ ಕಾಲೇಜಿಗೆ ಸ್ಯಾಮ್ ಒಂದು ದಿನ ಬಂದ್ರೆ ಮತ್ತೊಂದು ದಿನ ಸಂಯುಕ್ತ ಬರ್ತಿರ್ತಾಳೆ. ಸೊ ಇದೇ ಕಾರಣದಿಂದ ಇವನ ಟೀನೇಜ್ ನ ಲವ್ ಕೂಡ ಅರ್ಧಂಬರ್ಧವಾಗಿನೇ ಉಳ್ಕೊಂಡ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅನ್ನ ನಾವು ನೋಡ್ಬೇಕಾದ್ರೆ ಈ ಲವ್ ಸ್ಟೋರಿಯನ್ನ ಕೇಳುವ ಪಾಸಿಲು ನಗಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಲೋ ಏನೋ ತಮ್ಮ, ನಿನ್ನ ಲೈಫ್ ಅಲ್ಲಿ ಲವ್ ಅಂತ ಏನುವೇ ಬರ್ದೇ ಇಲ್ಲ ಅನ್ಸುತ್ತೆ. ಸರಿ ಓಕೆ, ಇದಾದ ನಂತರ ಮತ್ತೆ ಯಾವತ್ತೇ ನಿನ್ಗೆ ಲವ್ ಆಗಿಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಮತ್ತೊಂದು ಲವ್ ಸ್ಟೋರಿಯನ್ನ ಹೇಳೋದಿಕ್ಕಾಗಿ ಶುರುವನ್ನ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 2011 ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಬದುಕಿ ಬರ್ತಾ ಇರೋದೇ ಅವನ ಮಾಮನಾಗಿರುವ ತಾಂಗ ಅವನ ಜೊತೆ ಅಲ್ವಾ. ಸೊ ಅವನ ಮಾಮನನ್ನ ನೋಡ್ಬೇಕಾದ್ರೆ ಒಂದು ಲೋಕಲ್ ಟಿವಿ ಚಾನೆಲ್ ಅನ್ನ ನಡೆಸಿ ಬರ್ತಿದ್ದಾನೆ. ಇನ್ನು ನಮ್ಮ ಇದೆಯಮ್ಮ ಅವನನ್ನ ನೋಡ್ಬೇಕಾದ್ರೆ ಇವನಿಗೆ IPL ಮ್ಯಾಚ್ ಅನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಬಟ್ ಆದ್ರೆ ಸ್ಟೇಡಿಯಂಗೆ ಹೋಗಿ ನೋಡುವಷ್ಟು ಹಣ ಇಲ್ದೇ ಇರೋದ್ರಿಂದ ಇವರ ಮನೆಯ ಟೆರೆಸ್ ಮೇಲೆ ಸ್ವಲ್ಪ ಜುಗಾಡನ್ನ ಮಾಡಿ ಅರೇಂಜ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಇವರ ಏರಿಯಾದಲ್ಲಿರುವ ಎಲ್ಲಾ ಜನಗಳಿಗೂ ಕೂಡ ಇದೇ ಜಾಗಕ್ಕಾಗಿ ಬಂದು ಕ್ರಿಕೆಟ್ ನೋಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇವತ್ತು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಫೈನಲ್ ಮ್ಯಾಚ್ ಕೂಡ ನಡೀತಿರುತ್ತೆ. ಆದ್ರೆ ಏರಿಯಾದಲ್ಲಿರುವ ಒಬ್ಬ ಲೋಕಲ್ ರಾಜಕಾರಣಿ ಬಂದು ಇದೇ ಜಾಗದಲ್ಲಿ ಎಣ್ಣೆ ಕುಡಿಯೋದಿಕ್ಕೆ ಸೇದೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಇದನ್ನ ನೋಡುವ ನಮ್ಮ ಟೀಮ್ ನವರು ಚಿಕ್ಕ ಮಕ್ಕಳು, ಹೆಂಗಸರು ಅಂತ ಎಲ್ಲರೂ ಕೂಡ ಇದ್ದಾರೆ. ದಯವಿಟ್ಟು ಈ ರೀತಿಯಾಗಿ ಮಾಡ್ಬೇಡಿ ಅನ್ನೋದಾಗಿನೇ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಹೇಳಿ ಕೇಳಿ ರಾಜಕಾರಣಿಗಳಾಗಿರೋದ್ರಿಂದ ಡೈರೆಕ್ಟ್ ಆಗಿ ಜಗಳ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಸೊ ನಮ್ಮ ಇದಾಯ ಕೂಡ ಕೋಪವನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಎರ್ರ ಬಿರಿಯಾಗಿನೇ ಫೈಟ್ ಅನ್ನ ಶುರು ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಮಾಸಾಗಿರುವ ಒಂದು ಫೈಟ್ ಕೂಡ ನಡೀತಿರ್ಬೇಕಾದ್ರೆ ಬೆಂಕಿಯ ಒಂದು ಕಿಡಿ ಬಂದು ನಮ್ಮ ಇದಾಯವನ ಕಣ್ಣಿಗಾಗಿನೇ ಬಿದ್ದೋಗ್ಬಿಡುತ್ತೆ. ಸೊ ಕೆಳಗಡೆ ಬಿದ್ದು ಒದ್ದಾಡ್ತಿರ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಫ್ರೆಂಡ್ಗಳು ಪಟ್ ಅಂತ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ. ಅಂಡ್ ಯಾವಾಗ ಇವನು ಕಣ್ಣನ್ನ ಓಪನ್ ಮಾಡಿ ನೋಡ್ತಾನೋ ಇವನ ಎದುರುಗಡೆಗೆ ಒಂದು ಬ್ಯೂಟಿಫುಲ್ ಆಗಿರುವ ನರ್ಸೇನೆ ಬಂದಿರ್ತಾಳೆ. ಸೊ ಅವಳನ್ನ ನೋಡ್ಬೇಕಾದ್ರೆ ನಮ್ಮ ಇದಾಯಗೆ ಫುಲ್ಲು ಲವ್ ಆಗ್ಬಿಡುತ್ತೆ. ಅಂಡ್ ಅವಳ ಹೆಸರು ಬಂದು ಅಮುದಾ ಅಂತ. ಅಂಡ್ ಇದೇ ಟೈಮಿಗೆ ಸಚಿನ್ ಅನ್ನುವ ಮತ್ತೊಬ್ಬ ಡಾಕ್ಟರು ಇದೇ ಜಾಗಕ್ಕಾಗಿನೇ ಬರ್ತಾರೆ. ಅಂಡ್ ಶಾಕಿಂಗ್ ವಿಷಯ ಏನಂದ್ರೆ ಈ ಸಚಿನ್ ಅನ್ನುವ ಡಾಕ್ಟರು ಬೇರೆ ಯಾರಿಗೂ ಅಲ್ಲ, ಅದೇ ನಮ್ಮ ಇದಾಯ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಕಿಸನ ಕೊಟ್ರೆ ಪ್ರೆಗ್ನೆಂಟ್ ಆಗ್ತಾರ ಅನ್ನೋದಾಗಿ ಒಬ್ಬ ಸೀನಿಯರ್ ಹತ್ರಕ್ಕಾಗಿನೇ ಬಂದು ಕೇಳಿದ್ರು ಅಲ್ವಾ. ಆ ಸೀನಿಯರ್ ಏನೇ ಇವಾಗ ಡಾಕ್ಟರ್ ಆಗಿ ಬದಲಾಗಿರೋದು. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಎಲ್ಲಾ ಫ್ರೆಂಡ್ಗಳಿವೆ ಮತ್ತೆ ನಗೋಡೋದಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇದೇ ಸಚಿನ್ ಅನ್ನ ಇಟ್ಕೊಂಡು ಪ್ರತಿದಿನ ನಮ್ಮ ಇದಾಯ ಈ ಹಾಸ್ಪಿಟಲ್ಗೆ ಬರೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಆ ನಂತರ ಈ ಅಮುದಾವಳನ್ನವೇ ಕೂಡ ಪರಿಚಯವನ್ನ ಮಾಡ್ಕೊಂಡು ಇಬ್ಬರವೇ ಕೂಡ ತುಂಬಾನೇ ಕ್ಲೋಸ್ ಆಗೋದಿಕ್ಕೆ ಕೂಡ ಶುರುವಾಗ್ತಾರೆ. ಅಂಡ್ ಇದೇ ರೀತಿಯಾಗಿ ಅವಳ ಕಾಲೇಜಿಗೆ ಕೂಡ ಎಂಡ್ ಆಗಿ ಕಾನ್ವೊಕೇಶನ್ ಸೆಲೆಬ್ರೇಟ್ ಅನ್ನ ಮಾಡೋದಿಕ್ಕಾಗಿನೇ ಇನ್ವೈಟ್ ಅನ್ನ ಮಾಡಲಾಗುತ್ತೆ. ಸೊ ಅಲ್ಲಿಗೆ ನಮ್ಮ ಇದಾಯ ಕೂಡ ಬರ್ಬೇಕಾದ್ರೆ ಈ ಅಮುದ ಅವಳ ಫಾದರ್ ಅನ್ನವೇ ಕೂಡ ಕರ್ಕೊಂಡು ಬಂದಿರ್ತಾಳೆ. ಇದನ್ನ ನೋಡುವ ನಮ್ಮ ಹೀರೋ ಇವಾಗ್ಲೇನೆ ಇವಳ ಫಾದರ್ನ ಹತ್ರವಾಗಿ ಸ್ವಲ್ಪ ಪರಿಚಯವನ್ನ ಮಾಡ್ಕೊಂಡ್ ಬಿಡೋಣ, ಲವ್ ಮಾಡಿದ್ಮೇಲೆ ಇವರನ್ನ ಒಪ್ಪಿಸೋದಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಾಗಿ ಅವ್ರ ಹತ್ರ ಮಾತಾಡೋದಿಕ್ಕೆ ಬರ್ಬೇಕಾದ್ರೆ ಅಮುದ ಅವಳ ಫಾದರ್ವೇ ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿರೋದ್ರಿಂದ ನನ್ನ ಮಗಳ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಕೂಡ ಮಾಡ್ತೀನಿ, ಅವಳು ಇಷ್ಟವನ್ನ ಪಡುವ ಹುಡುಗನ ಜೊತೆ ಮದ್ವೆನವೇ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ಕೋತಾರೆ. ಸೊ ಇದನ್ನ ಕೇಳ್ತಿದಾಗೆ ನಮ್ಮ ಹೀರೋವಿಗೆ ಮತ್ತೆ ನಂಬಿಕೆ ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವಾಗ ಅಮುದ ಒಪ್ಕೊಂಡ್ಬಿಟ್ರೆ ಸಾಕು, ಇನ್ನು ನಮ್ಮಿಬ್ಬರ ಮದ್ವೆಗೆ ಯಾರುವೇ ಕೂಡ ಅಡ್ಡಿ ಆಗೋದಿಲ್ಲ ಅನ್ನೋದಾಗಿ ಖುಷಿ ಆಗ್ತಾನೆ.
ಆದ್ರೆ ಇವನ ಖುಷಿ ಜಾಸ್ತಿ ಹೊತ್ತು ಇರೋದಿಲ್ಲ. ಯಾಕಂದ್ರೆ ಅಮುದ ಇನ್ನು ಕೆಲವೇ ದಿನಗಳಲ್ಲಿ ವಾಪಸ್ ಇವಳ ಹಳ್ಳಿಗಾಗಿನೇ ಹೊರಟೋಗ್ತಾ ಇದ್ದಾಳೆ. ಅಂಡ್ ಇವಳು ಯಾವತ್ತೂ ಕೂಡ ಹಿಂತಿರುಗಿ ಈ ಜಾಗಕ್ಕಾಗಿ ಬರೋದಿಲ್ವಂತೆ. ಸೊ ಇದನ್ನ ಕೇಳ್ತಿದಾಗೆ ನಮ್ಮ ಹೀರೋವಿನ ಮನಸ್ಸು ಮುರಿದೋಗ್ಬಿಡುತ್ತೆ. ಅಂಡ್ ಇವಾಗ ನಮ್ಮ ಹೀರೋಗೆ ಕೂಡ ಚೆನ್ನಾಗಿನೇ ಅರ್ಥವಾಗುತ್ತೆ. ನಾವು ಈ ಅವಕಾಶವನ್ನ ಮಿಸ್ ಮಾಡ್ಕೊಂಡು ಅವಳಿಗೆ ಪ್ರಪೋಸ್ ಅನ್ನ ಮಾಡಿಲ್ಲ ಅಂದ್ರೆ ಅಮುದ ಅವಳನ್ನ ಶಾಶ್ವತವಾಗಿನೇ ಕಳ್ಕೋಬೇಕಾಗುತ್ತೆ. ಸೊ ಹೇಗಾದ್ರೂ ಮಾಡಿ ಕೊನೆ ಅವಕಾಶವನ್ನ ನಾವು ಬಳಸ್ಕೋಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಆ ನಂತರ ಅಮುದ ಅವಳನ್ನ ಕಳಿಸ್ಕೊಡೋದಕ್ಕೆ ಅಂತ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ಗಳಿವೆ ಕೂಡ ರೈಲ್ವೆ ಸ್ಟೇಷನ್ಗಾಗಿನೇ ಬರ್ತಾರೆ. ಸೊ ಇವನ ಫ್ರೆಂಡು ಕೂಡ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡ, ಅವಳಿಗೆ ಪ್ರಪೋಸ್ ಮಾಡು ಅನ್ನೋದಾಗಿನೇ ಹೇಳಿ ಇವನನ್ನ ಒಂಟಿಯಾಗಿನೇ ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ನಮ್ಮ ಹೀರೋ ಕೂಡ ಅಮುದ ಅವಳನ್ನ ಕರ್ಕೊಂಡು ಪ್ಲಾಟ್ಫಾರ್ಮ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಮುದ ಕೂಡ ಅವಳ ಸೀಟ್ ನ ಒಳಗಡೆಗಾಗಿನೇ ಬಂದು ಕುಳಿತುಕೋತಾಳೆ. ಎಷ್ಟೋ ಬಾರಿ ಇವನು ಪ್ರಪೋಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆದ್ರೆ ಇವನ ಕೈಯಲ್ಲಿ ಆಗೋದಿಲ್ಲ. ಸೊ ಇನ್ನೇನು ಟ್ರೈನು ಹೊಡ್ತಾ ಇದೆ ಎನ್ನುವ ಕೊನೆ ಕ್ಷಣದಲ್ಲಿ ಹತ್ರಕ್ಕಾಗಿನೇ ಬಂದು ನಿನ್ನ ಹತ್ರ ನಾನು ಏನೋ ಹೇಳ್ಕೋಬೇಕು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ನೆಕ್ಸ್ಟ್ ಸೆಕೆಂಡೇ ಭಯವನ್ನ ಪಟ್ಕೊಂಡು ನಿನ್ನ ಹತ್ರ ಕುಡಿಯೋದಿಕ್ಕೆ ನೀರಿದ್ಯಾ ಇಲ್ಲ ತಂದು ಕೊಡ್ಲಾ ಅನ್ನೋದಾಗಿನೇ ಕೇಳಿ ಒಂದು ವಾಟರ್ ಬಾಟಲ್ ಅನ್ನ ತಂದು ಕೊಡ್ತಾನೆ. ಆ ನಂತರ ಬಾಯನ್ನ ಮಾಡಿ ನಮ್ಮ ಅಮುದ ಅವಳನ್ನ ಕಳಿಸ್ಕೊಟ್ಬಿಡ್ತಾನೆ. ಅಂದ್ರೆ ಇವಾಗ್ಲೇ ಕೂಡ ಇವನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ದಿರಾ ಅರ್ಧಂಬರ್ಧವಾದ ಪ್ರೀತಿಯಾಗಿನೇ ಉಳ್ಕೊಂಡ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನಾವು ಪ್ರೆಸೆಂಟಿಗೆ ಬರ್ಬೇಕಾದ್ರೆ ಇದನ್ನ ಕೇಳುವ ಫ್ಯಾಜಲು ಮತ್ತೆ ಎಮೋಷನಲ್ ಆಗಿ ನಿಜವಾಗ್ಲೂ ನಿನ್ನ ಲೈಫಿನಲ್ಲಿ ಯಾವತ್ತೂ ಕೂಡ ಪ್ರೀತಿನೇ ಸಿಗೋದಿಲ್ಲ ಅನ್ಸುತ್ತೆ. ಸೊ ಏನೋ ನಿನ್ ಕತೆ ಅನ್ನೋದಾಗಿನೇ ಕೇಳ್ಕೊತಾನೆ. ಅದಕ್ಕೆ ನಮ್ಮ ಇದಯಂ ಕೂಡ ನನ್ನ ನೋವನ್ನ ನಾನು ಮಾತ್ರನೇ ಅನುಭವಿಸಿದೀನಿ, ಸೊ ಇದ್ರ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ಫ್ಯಾಜಲ್ಲು ಮತ್ತೆ ನಿನ್ನ ಲೈಫಿನಲ್ಲಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಹೇಳು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಮತ್ತೆ ಒಂದು ಲವ್ ಸ್ಟೋರಿಯನ್ನ ಶುರು ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ 2019ಗೆ ನಾವು ಶಿಫ್ಟ್ ಆಗ್ಬೇಕಾದ್ರೆ ಇವಾಗ ನಮ್ಮ ಹೀರೋವಿನ ಎಲ್ಲಾ ಫ್ರೆಂಡ್ಗಳವೇ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ಕೆಲವೊಬ್ರು ಮದ್ವೆ ಆಗಿದ್ದಾರೆ, ಕೆಲವೊಬ್ರು ಅವರ ಲೈಫಿನಲ್ಲಿ ಸೆಟಲ್ ಆಗಿದ್ದಾರೆ. ಸೊ ನಮ್ಮ ಹೀರೋವಿನ ಮಾವ ಕೂಡ ಒಂದು ಚಿಕ್ಕ ಲೋಕಲ್ ಚಾನೆಲ್ ಅನ್ನ ನಡೆಸಿ ಬರ್ತಿದ್ರು ಅಲ್ವಾ, ಅದನ್ನವೇ ಕೂಡ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಅಂಡ್ ಅದನ್ನ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಇವನ ಮಾಮನವೇ ಕೂಡ ಎಲ್ಲರ ಮುಂದಕ್ಕಾಗಿನೇ ಬಂದು ಇವತ್ತು ನಮ್ಮ ನ್ಯೂಸ್ ಚಾನಲ್ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿರೋದಿಕ್ಕೆ ಕಾರಣ ಬೇರೆ ಯಾರವೇ ಅಲ್ಲ, ನನ್ನ ಅಳಿಯನಾಗಿರ್ತಾ ಇರುವ ಇದಯ ಅನ್ನೋದಾಗಿ ಕ್ರೆಡಿಟ್ ಅನ್ನ ಕೊಡ್ತಾನೆ. ನಂತರ ನಮ್ಮ ಹೀರೋಗೆ ಡಾಕ್ಟರ್ ಆಗಿರುವ ಸಚಿನ್ ಕಾಲ್ ಅನ್ನ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಮದ್ವೆನವೇ ಕೂಡ ಅರೇಂಜ್ ಅನ್ನ ಮಾಡಿದ್ದಾರೆ, ಸೊ ಎಲ್ಲರಿಗೂ ಕೂಡ ಬಂದ್ಬಿಡಿ ಅನ್ನೋದಾಗಿ ಇನ್ವೈಟ್ ಅನ್ನ ಮಾಡ್ತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಹೀರೋ ನೀನು ಲವ್ನ ಮಾಡ್ತಿದ್ದ ಡೂಡ್ ಅವಳನ್ನ ಮದ್ವೆ ಆಗ್ತಿದ್ಯಾ ಅನ್ನೋದಾಗಿ ಹೇಳ್ಕೊತಾನೆ. ಅದಕ್ಕೆ ಸಚಿನ್ ನಾನು ಮತ್ತೆ ಡೂಡೋ ಇಬ್ಬರವೇ ಕೂಡ ಬ್ರೇಕಪ್ ಅನ್ನ ಮಾಡ್ಕೊಂಡಿದೀವಿ, ಸೊ ಇವಾಗ ಬೇರೆ ಹುಡುಗಿಯನ್ನ ಮದ್ವೆ ಆಗ್ತಿದೀನಿ ಅಂತ ಹೇಳ್ಕೊತಾನೆ. ಅಂಡ್ ಇದೇ ವಿಡಿಯೋ ಕಾಲಿಗೆ ಬೇರೆ ಬೇರೆ ಫ್ರೆಂಡ್ಗಳವೇ ಕೂಡ ಆಡ್ ಆಗಿ ಎಲ್ಲರವೇ ಕೂಡ ಸ್ವಲ್ಪ ತಮಾಷೆಯನ್ನ ಮಾಡ್ತಾರೆ. ಆ ನಂತರ ಈ ಸಚಿನ್ ಎಲ್ಲರವೇ ಕೂಡ ತಪ್ಪದೆ ನನ್ನ ಮದ್ವೆಗಾಗಿನೇ ಬರ್ಬೇಕು, ಸೊ ನನ್ನ ಎಲ್ಲಾ ಫ್ರೆಂಡ್ಗಳ ಮುಂದೆನೆ ತಾಳಿಯನ್ನ ಕಟ್ಬೇಕು ಅಂತ ಇಷ್ಟವನ್ನ ಪಡ್ತಾ ಇದ್ದೀನಿ, ಸೊ ಆದಷ್ಟು ಬೇಗ ಎಲ್ಲರವೇ ಮಧುರೈಗೆ ಬಂದ್ಬಿಡಿ ಅಂತ ಇನ್ವೈಟ್ ಅನ್ವೇ ಕೂಡ ಮಾಡ್ಬೇಕಾದ್ರೆ ಫೈನಲಿ ನಮ್ಮ ಇದಯಂ ಕೂಡ ಮದ್ವೆಗೆ ಹೋಗೋದಿಕ್ಕಾಗಿನೇ ರೆಡಿ ಆಗ್ತಾನೆ. ಅಂಡ್ ಅದೇ ರೀತಿಯಾಗಿ ಇವನು ಏರ್ಪೋರ್ಟ್ಗೆ ಕೂಡ ಬರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ. ಯಾರಿರ್ಬಹುದು ಅಂತ ಕಾಲ್ ಅನ್ನ ಪಿಕ್ ಮಾಡಿದ್ರೆ ಇವರ ಏರಿಯಾದಲ್ಲಿ ಒಬ್ಬ ಲೋಕಲ್ ಆಗಿರುವ ರಾಜಕಾರಣಿ ಇದ್ದಾನೆ ಅಲ್ವಾ, ಅವನೇನೆ ಕಾಲ್ ಮಾಡಿ ನಿಮ್ಮ ನ್ಯೂಸ್ ಚಾನೆಲ್ ನಲ್ಲಿ ನಮ್ಮ ವಿರುದ್ಧವಾಗಿ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಸೊ ಅದನ್ನ ನಿಲ್ಸಿಲ್ಲ ಅಂದ್ರೆ ನಿಮ್ ಯಾರನ್ನವೇ ಕೂಡ ಬಿಡೋದಿಲ್ಲ ಅಂತ ಧಮ್ಕಿಯನ್ನ ಹಾಕ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಕೇರ್ ಅನ್ನ ಮಾಡ್ದಿರಾ ಕಾಲ್ ಅನ್ನ ಕಟ್ ಮಾಡಿ ಸೀದಾ ಮಧುರೈಗೆ ಇವನು ಶಿಫ್ಟ್ ಆಗ್ತಾನೆ. ಅಂಡ್ ನಮ್ಮ ಹೀರೋವನ್ನ ಪಿಕ್ ಮಾಡ್ಕೊಳ್ಳೋದಿಕ್ಕೆ ಸಚಿನ್ ಒಬ್ಬ ವ್ಯಕ್ತಿಯನ್ನವೇ ಕೂಡ ಕಳ್ಸಿರ್ತಾನೆ. ಸರಿ ಓಕೆ ಅಂತ ಇವನವೇ ಕೂಡ ಕಾರ್ನ ಹತ್ರಕ್ಕೆ ಬರ್ಬೇಕಾದ್ರೆ ಫುಲ್ಲು ಶಾಕು, ಯಾಕಂದ್ರೆ ಇವನು ಹಿಂದೆ ಲವ್ನ ಮಾಡ್ತಿದ್ದ ಸ್ಯಾಮ್ ಕೂಡ ಇದೇ ಕಾರ್ನಲ್ಲಿ ಬಂದು ಕುಳಿತಿದ್ದಾಳೆ. ಅಂದ್ರೆ ಅವಳನ್ನವೇ ಕೂಡ ಮದ್ವೆಗೆ ಇನ್ವೈಟ್ ಮಾಡಿರೋದ್ರಿಂದ ಅವಳು ಕೂಡ ಬರ್ತಾ ಇದ್ದಾಳೆ. ಬಟ್ ಆದ್ರೆ ಪ್ರೆಸೆಂಟ್ ಇವಾಗ ಸ್ಯಾಮ್ ಒಂದು ಫೋನ್ ನಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾಳೆ. ಆ ನಂತರ ಇಬ್ರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಜ್ಯೂಸ್ ಅನ್ನ ಕುಡಿಯೋದಿಕ್ಕಾಗಿ ನಿಲ್ಲಿಸ್ತಾರೆ. ಅಂಡ್ ಇವಾಗ ನಮ್ಮ ಸ್ಯಾಮ್ ಕಾಲ್ ಅನ್ನ ಕಟ್ ಮಾಡಿ ಇವನ ಹತ್ರ ಮಾತಾಡೋದಿಕ್ಕಾಗಿನೇ ಬಂದು ಸಾರಿ ನಾನು ಕಾಲ್ ಅಲ್ಲಿ ಇದ್ದಿದ್ರಿಂದ ಮಾತಾಡೋದಿಕ್ಕೆ ಆಗಿಲ್ಲ ಅನ್ನೋದಾಗಿನೇ ಕೇಳಿ ಏನು ನೀನು ಇನ್ನವೇ ಕೂಡ ಬದಲಾಗ್ದಿರಾ ಅದೇ ರೀತಿಯಾಗಿನೇ ಇದೆಯಾ ಅನ್ನೋದಾಗಿನೇ ಮಾತಾಡ್ತಾಳೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗಂತೂ ಇನ್ನವೇ ಕನ್ಫ್ಯೂಷನ್, ಇವಳು ಸ್ಯಾಮ ಅಥವಾ ಸಂಯುಕ್ತಾನ ಅಂತ ಟೆನ್ಷನ್ ಆಗಿರ್ತಾನೆ. ಬಟ್ ಆದ್ರೆ ನಾನು ಸಂಯುಕ್ತ ಅಲ್ಲ ಸ್ಯಾಮೇನೆ. ಸಂಯುಕ್ತ ಇವಾಗ ಮದುವೆಯಾಗಿ ಅಮೆರಿಕಾದಲ್ಲಿ ಸೆಟಲ್ ಆಗಿದ್ದಾಳೆ. ಅಂಡ್ ನಾನುವೇ ಕೂಡ ನಾಸಾದಲ್ಲಿ ವರ್ಕ್ ಅನ್ನ ಮಾಡ್ತಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಅಮೆರಿಕಾಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಫುಲ್ಲು ಸ್ಯಾಡ್ ಆಗ್ಬಿಡ್ತಾನೆ. ಯಾಕಂದ್ರೆ ಸ್ಯಾಮ್ ಮತ್ತೆ ಬಂದಿದ್ದಾಳೆ ಅಂದ್ರೆ ಮೇ ಬಿ ನಮ್ಗೆ ಇವಳು ಸಿಗ್ತಾಳೆ ಅಂತ ಕನಸನ್ನ ಕಟ್ಕೊಂಡಿರ್ತಾನೆ. ಆದ್ರೆ ಇವಳು ಅಮೆರಿಕಾಗೆ ಹೋಗ್ತೀನಿ ಅಂದಿದ್ ಕೂಡ್ಲೆ ಫುಲ್ಲು ಟುಸ್ಸು. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋವಿಗೆ ಸಚಿನ್ ಕಾಲ್ ಅನ್ನ ಮಾಡಿ
ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರುವ ಡೂಡೋ ಮದ್ವೆಗೆ ಬರ್ತೀನಿ ಅಂತ ಆಟವನ್ನ ಮಾಡ್ತಾ ಇದ್ದಾಳೆ. ಅಂಡ್ ಅವಳು ಆಲ್ರೆಡಿ ಏರ್ಪೋರ್ಟ್ಗೆ ಕೂಡ ಬಂದ್ಬಿಟ್ಟಿದ್ದಾಳಂತೆ. ಸೊ ಹೇಗಾದ್ರೂ ಮಾಡಿ ಅವಳನ್ನ ಬರ್ದಿರುವ ಹಾಗೆ ತಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋ ಸ್ಯಾಮು ಎಲ್ಲರೂ ಕೂಡ ಏರ್ಪೋರ್ಟ್ಗಾಗಿನೇ ಬಂದು ತಲುಪ್ತಾರೆ. ನಂತರ ನಮ್ಮ ಹೀರೋ ಸೀದಾ ಅವಳ ಹತ್ರ ಮಾತಾಡೋದಕ್ಕಾಗಿನೇ ಬಂದು, ಇವಾಗೇನಕ್ಕಮ್ಮ ನೀನು ಈ ಮದ್ವೆಗೆ ಬರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಡೂಡೋ ಕೂಡ ನನ್ಗೆ ಅವನನ್ನ ಬಿಟ್ಟು ಇರೋದಕ್ಕೆ ಆಗ್ತಿಲ್ಲ. ನಾನು ಎಂತ ತಪ್ಪನ್ನ ಮಾಡಿದ್ದೀನಿ ಅಂತ ನನ್ಗೆ ಇವಾಗ ಅರ್ಥವಾಗ್ತಾ ಇದೆ. ಸೊ ಕೊನೆಯದಾಗಿ ಅವನನ್ನ ಭೇಟಿ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಬೇರೆ ದಾರಿ ಇಲ್ದೆ ಮದ್ವೆ ಮನೆಗೆ ಅವಳನ್ನವೇ ಕೂಡ ಕರ್ಕೊಂಡು ಬರ್ಬೇಕಾಗುತ್ತೆ. ಅಂಡ್ ಇವಳನ್ನ ನೋಡ್ಬೇಕಾದ್ರೆ ಸಚಿನ್ ಕೂಡ ಫುಲ್ಲು ಟೆನ್ಷನ್ ಆಗಿ ನಮ್ಮ ಹೀರೋವಿನ ಹತ್ರಕ್ಕೆ ಬಂದು ಇವಳನ್ನ ಕರ್ಕೊಂಡು ಬರ್ಬೇಡಿ ಅಂತ ಹೇಳಿದ್ರೆ, ನೀವೇನೆ ಮದ್ವೆ ಮನೆವರ್ಗವೇ ಕೂಡ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ, ಇನ್ನು ಈ ಮದ್ವೆ ಒಳಗಡೆ ಯಾವ ಯಾವ ರಾಧಾಂತಗಳನ್ನ ಮಾಡ್ತಾಳೋ ಏನೋ ಒಂದುವೇ ಗೊತ್ತಿಲ್ಲ ಅಂತ ಟೆನ್ಷನ್ ಆಗ್ತಾನೆ. ಅಂಡ್ ಈ ಕಡೆ ಡೂಡೋ ಅವಳನ್ನ ನೋಡ್ಬೇಕಾದ್ರೆ ಸಚಿನ್ ಅವನ ಜೊತೆ ಮಾತಾಡೋದಿಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದಾಳೆ. ಅಂಡ್ ಅವನವೇ ಕೂಡ ಸಾಯಂಕಾಲ ನಿನ್ನ ಹತ್ರವಾಗಿನೇ ಮಾತಾಡ್ತೀನಿ, ಬಟ್ ಆದ್ರೆ ಸ್ವಲ್ಪ ಇವಾಗ ಕೆಲ್ಸದ ಬ್ಯುಸಿಯಲ್ಲಿ ಇದ್ದೀನಿ ಅನ್ನೋದಾಗಿನೇ ಹೇಳಿ ಬರ್ತಾನೆ. ಆ ನಂತರ ಸಂಜೆ ಆಗ್ಬೇಕಾದ್ರೆ ಎಲ್ಲರೂ ಒಂದು ಜಾಗದಲ್ಲಿ ಕುಳಿತು ಮಾತಾಡ್ತಿರ್ಬೇಕಾದ್ರೆ ಈ ಡೂಡೋ ನಮ್ಮ ಸಚಿನ್ ಅವನ ಹತ್ರಕ್ಕಾಗಿನೇ ಬಂದು, ನೀನು ನನ್ನನ್ನ ಪ್ರೀತಿ ಮಾಡ್ತಿದ್ದೆ ಅಂದ್ರೆ ಬೇರೆ ಹುಡುಗಿಯನ್ನ ಏನಕ್ಕೆ ಮದ್ವೆ ಆಗ್ತಿದ್ಯಾ, ಏನೋ ಗೊತ್ತಿಲ್ದಿರ ಇಬ್ಬರೇ ಕೂಡ ಜಗಳವನ್ನ ಮಾಡ್ಕೊಂಡಿದೀವಿ, ಅಷ್ಟು ಮಾತ್ರಕ್ಕೆ ನನ್ನನ್ನ ಬಿಟ್ಬಿಡ್ತೀಯ ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಇವಾಗ ನಮ್ಮ ಸಚಿನ್ ಕೂಡ ಒಂದು ವಿಷಯವನ್ನ ಹೇಳ್ಕೊತಾನೆ. ನೋಡು, ನಾವು ಬ್ರೇಕಪ್ ಅನ್ನ ಮಾಡ್ಕೊಂಡು ಎಷ್ಟೋ ತಿಂಗಳುಗಳು ಆಗೋಗಿದೆ. ಸೊ ಇವಾಗ ಯಾವ ಹುಡುಗಿಯನ್ನ ನಾನು ಮದ್ವೆಯನ್ನ ಮಾಡ್ಕೋತಿದೀನೋ ಆ ಹುಡುಗಿಗೆ ಒಂದು ಮನೆ ಇದೆ, ಪರಿವಾರ ಇದೆ, ಮಾನ ಮರ್ಯಾದೆ ಎಲ್ಲನವೇ ಕೂಡ ಇದೆ. ಸೊ ಇವಾಗ ನಾನು ಇಟ್ಟಿರುವ ಹೆಜ್ಜೆಯನ್ನ ಹಿಂದೆ ತೆಗೆಯೋದಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ನೀನು ತುಂಬಾನೇ ಯೋಚನೆಯನ್ನ ಮಾಡಿ ಹೇಳು, ನಿಜವಾಗ್ಲೂ ನಾನು ಈ ಮದ್ವೆಯನ್ನ ನಿಲ್ಲಿಸ್ಬೇಕಾ ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಈ ಡೂಡೋ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿ, ನಮ್ಮ ಕಾರಣದಿಂದ ಮತ್ತೊಂದು ಹುಡುಗಿಯ ಲೈಫು ಹಾಳಾಗ್ಬಾರ್ದು ಅಂತ ಯೋಚಿಸಿ ನೀನು ಮದ್ವೆಯನ್ನ ಮಾಡ್ಕೊಂಡು ಹ್ಯಾಪಿ ಆಗಿರೋ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅದೇ ರೀತಿಯಾಗಿ ಕಾರ್ಯಕ್ರಮಗಳನ್ನೇ ಕೂಡ ಮುಂದುವರಿಸಿ ಮದುವೆಯನ್ನೇ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಅವತ್ತು ರಾತ್ರಿ ಆಗ್ಬೇಕಾದ್ರೆ ನಮ್ಮ ಸ್ಯಾಮು ಬಚ್ಚಿಟ್ಕೊಂಡು ಹೊರಗಡೆಗಾಗಿನೇ ಬರ್ತಿರ್ತಾಳೆ. ಇದನ್ನ ನೋಡುವ ಹೀರೋ ಎಲ್ಲಿಗೆ ಹೋಗ್ತಿದ್ಯಾ, ಏನಕ್ಕೆ ಬಚ್ಚಿಟ್ಕೊಂಡಿದ್ಯಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ, ಏನುವೇ ಇಲ್ಲ, ರೋಡ್ ಸೈಡ್ ನಲ್ಲಿರುವ ಪಾನಿಪುರಿ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ, ಸೊ ಆ ಜಾಗಗಳನ್ನ ಸುತ್ತಾಡಿ ಬರೋದಿಕ್ಕೆ ಹೋಗ್ತಿದೆ ಅಂತ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಅವಳ ಜೊತೆಯಾಗಿನೇ ಬಂದು ಇಬ್ಬರುವೆ ಪಾನಿಪುರಿಯನ್ನ ತಿಂತಾರೆ, ಕೋಚಿಂಗ್ ಸೆಂಟರ್ಗೂ ಕೂಡ ಹೋಗ್ತಾರೆ. ಇವರು ಹಿಂದೆ ಯಾವ್ಯಾವ ಜಾಗದಲ್ಲಿ ಓಡಾಡಿದ್ರೋ ಎಲ್ಲ ಕಡೆನುವೆ ಓಡಾಡಿ ಇವರ ಎಲ್ಲ ನೆನಪುಗಳನ್ನುವೆ ಕೂಡ ಮತ್ತೆ ಸ್ಮರಿಸ್ಕೋತಾರೆ. ಬಟ್ ಆದ್ರೆ ನಮ್ಮ ಸ್ಯಾಮ್ ಇವಾಗ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾಳೆ. ಅಂದ್ರೆ ನಾಳೆನೆ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ನ ಮದ್ವೆಗೋಸ್ಕರನೇ ನಾನು ವಾಪಸ್ ಬಂದಿದ್ದದ್ದು, ಸೊ ಇನ್ಯಾವತ್ತವೇ ಕೂಡ ನಾನು ಇಂಡಿಯಾಗೆ ಬರೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋವಿಗೆ ಇನ್ನವೇ ಬೇಜಾರಾಗೋಗುತ್ತೆ. ಅಂದ್ರೆ ಇವಳು ಮತ್ತೆ ನಮ್ಗೆ ಸಿಗ್ಬಹುದು ಅಂತ ನಂಬಿಕೆಯನ್ನ ಮಡಿಕೊಂಡಿದ್ದ, ಆದ್ರೆ ಇವಾಗ ಅಮೆರಿಕಾಗೆ ವಾಪಸ್ ಹೋಗ್ತಾ ಇದ್ದಾಳೆ ಅಂದ್ರೆ ಕಳ್ಕೊಬಿಡ್ತಾನೆ ಅಲ್ವಾ. ಆದ್ರಿಂದ ಈ ಕೊನೆಯ ಅವಕಾಶವನ್ನವೇ ಕೂಡ ನಾವು ಬಿಟ್ಕೋಬಾರ್ದು, ಹೇಗಾದ್ರೂ ಮಾಡಿ ನಾಳೆ ಏರ್ಪೋರ್ಟ್ ನಲ್ಲಿ ಪ್ರಪೋಸ್ ಅನ್ನ ಮಾಡ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಇವನ ನ್ಯೂಸ್ ಚಾನೆಲ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ಆ ಕೆಲಸವನ್ನವೇ ಕೂಡ ಮುಗಿಸಿ ಏರ್ಪೋರ್ಟ್ ನ ಕಡೆಗಾಗಿನೇ ಹೊರಟು ಬರ್ತಿರ್ತಾನೆ. ಅಂಡ್ ಫ್ಲೈಟ್ ಕೂಡ ಟೇಕ್ ಆಫ್ ಆಗೋದಿಕ್ಕೆ ಕೇವಲ 1 ಗಂಟೆ ಮಾತ್ರನೇ ಇರೋದು. ಸೊ ಆದಷ್ಟು ಬೇಗ ನಾವು ಏರ್ಪೋರ್ಟಿಗೆ ಹೋಗ್ಬೇಕು ಅಂತ ಇವನು ಬರ್ತಿರ್ಬೇಕಾದ್ರೆ ಅದೇ ಇವರ ಏರಿಯಾದ ಒಬ್ಬ ಲೋಕಲ್ ರಾಜಕಾರಣಿ ಇದ್ದಾನೆ ಅಲ್ವಾ, ಅವನು ಇವರ ನ್ಯೂಸ್ ಚಾನೆಲ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಕೆಲವು ಗೂಂಡಗಳನ್ನ ಕಳ್ಸಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಅರ್ಜೆಂಟ್ ಆದ ಕೆಲ್ಸದಲ್ಲಿದ್ದೀನಿ, ದಯವಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಆ ಗೂಂಡಗಳು ಇವನನ್ನ ಬಿಡೋದಿಕ್ಕಾಗಿನೇ ರೆಡಿ ಇಲ್ಲ. ಆದ್ರೂ ಕೂಡ ಅವರಿಂದ ಬಿಡಿಸ್ಕೊಂಡು ಕಾರನ್ನ ಹತ್ತಿ ಏರ್ಪೋರ್ಟ್ ನ ಕಡೆಗಾಗಿನೇ ಬರೋದಿಕ್ಕೆ ನೋಡ್ತಾನೆ. ಆದ್ರೆ ಆ ಗೂಂಡಗಳು ಮತ್ತೆ ಅಟ್ಯಾಕ್ ಅನ್ನ ಮಾಡಿ ಟ್ರಾಫಿಕ್ ಜಾಮ್ ಅನ್ನವೇ ಕೂಡ ಮಾಡ್ಬಿಡ್ತಾರೆ. ಸೊ ಆದ್ರವೇ ಕೂಡ ಗೂಂಡಗಳಿಂದ ತಪ್ಪಿಸ್ಕೊಂಡು ಒಂದು ಚೆನ್ನೈ ಸೂಪರ್ ಕಿಂಗ್ ನ ಬಸ್ ಅನ್ನವೇ ಕೂಡ ನೋಡ್ತಾನೆ. ಅಂಡ್ ಈ ಬಸ್ ಕೂಡ ಕ್ರಿಕೆಟ್ ಪ್ಲೇಯರ್ ಗಳನ್ನ ಏರ್ಪೋರ್ಟ್ ನಿಂದ ಕರ್ಕೊಂಡು ಬರೋದಿಕ್ಕಾಗಿನೇ ಹೋಗ್ತಿರುತ್ತೆ. ಸೊ ಸೀದಾ ಒಳಗಡೆಗಾಗಿ ಬರ್ಬೇಕಾದ್ರೆ ಆ ಗೂಂಡಗಳವೇ ಕೂಡ ಬಂದ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ಹೀರೋ ಮತ್ತೆ ಆ ಗೂಂಡಗಳ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗಿ ಒಬ್ಬೊಬ್ಬರಾಗಿ ಎಲ್ಲ ಗೂಂಡಗಳಿಗೆ ಹೊಡೆದು ಕೆಳಗಡೆಗಾಗಿನೇ ಬೀಳಿಸ್ತಾನೆ. ಬಟ್ ಆದ್ರೆ ಈ ಫೈಟ್ ನಡೀತಿರ್ಬೇಕಾದ್ರೆ ಇವನಿಗೆ ಕೂಡ ಡ್ಯಾಮೇಜ್ ಆಗಿ ಕೆಳಗಡೆ ಬೀಳ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ಆಕಾಶದಲ್ಲಿ ಹಾರ್ತಿರುವ ಒಂದು ಫ್ಲೈಟ್ ಅನ್ನವೇ ಕೂಡ ನೋಡ್ಬಿಡ್ತಾನೆ. ಅಷ್ಟೇ ನಮ್ಮ ಸ್ಯಾಮ್ ಅವಳ ಫ್ಲೈಟ್ ಟೇಕ್ ಆಫ್ ಆಗಿ ಹೊರಟೋಗ್ಬಿಡ್ತು ಅಂತ ನಂಬಿಕೆಯನ್ನ ಕಳ್ಕೊತಾನೆ. ಆದ್ರೆ ಪರವಾಗಿಲ್ಲ, ಏರ್ಪೋರ್ಟ್ಗೆ ಹೋಗಿ ವಿಚಾರಿಸೋಣ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಏರ್ಪೋರ್ಟ್ಗೆ ಕೂಡ ಬಂದು ನೋಡ್ಬೇಕಾದ್ರೆ ನಮ್ಮ ಸ್ಯಾಮ್ ಅವಳ ಫ್ಲೈಟ್ ಇವಾಗ ತಾನೇ ಟೇಕ್ ಆಫ್ ಆಗಿ ಹಾರೋದಿಕ್ಕಾಗಿ ಶುರುವಾಗ್ತಿರುತ್ತೆ. ಅಂಡ್ ಇವನು ಬರುವಷ್ಟು ಹೊತ್ತಿಗೆ ಅದು ಕೂಡ ಹಾರಿ ಹೊರಟೋಗ್ಬಿಡುತ್ತೆ. ಪಾಪ ನಮ್ಮ ಹೀರೋವಿನ ಮನಸ್ಸು ಎಷ್ಟರ ಮಟ್ಟಿಗೆ ಬುಡ್ದೋಗುತ್ತೆ ಅಂದ್ರೆ ಇವಾಗ್ಲೂ ಕೂಡ ನಮ್ಮ ಪ್ರೀತಿ ಅರ್ಧಂಬರ್ಧವಾಗಿನೇ ಉಳ್ಕೊಂಡ್ಬಿಡ್ತು ಅಂತ ತುಂಬಾನೇ ನೋವನ್ನ ಪಟ್ಕೋತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಪ್ರೆಸೆಂಟ್ ಗೆ ನಾವು ಶಿಫ್ಟ್ ಆಗ್ಬೇಕಾದ್ರೆ ಈ ಎಲ್ಲಾ ಸ್ಟೋರಿಯನ್ನ ಕೇಳುವ ಫಾಜಿಲು ತುಂಬಾನೇ ದುಃಖವನ್ನ ಪಟ್ಕೊಂಡು
ಲೋ ತಮ್ಮ, ನಿನ್ನಂತ ನತದೃಷ್ಟನನ್ನ ನನ್ನ ಲೈಫಿನಲ್ಲೇ ನೋಡಿರ್ತಾ ಇಲ್ಲ. ಏನು ನೀನು ಯಾರನ್ನ ಲವ್ ಮಾಡಿದ್ರೆ ಕೂಡ ಯಾರ ಹತ್ರನೂ ಹೇಳ್ಕೊಳ್ಳೋದಿಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳ್ಕೊತಾನೆ. ಸೊ ಆದ್ರೂ ಕೂಡ ನಮ್ಮ ಹೀರೋ ಮತ್ತೆ ಅವನ ಲವ್ ಸ್ಟೋರಿಯನ್ನ ಕಂಟಿನ್ಯೂವನ್ನ ಮಾಡ್ತಾನೆ. ಅಂದ್ರೆ ಸ್ಯಾಮು ಅಮೆರಿಕಾಗೆ ಹೋದ್ಮೇಲೆ ಇವನು ಇನ್ನವೇ ಕೂಡ ಕೊರ್ಗೋಗ್ಬಿಡ್ತಾನೆ. ಅಂದ್ರೆ ಸಿಕ್ಕಿದ ಅವಕಾಶವನ್ನ ನಾವು ಮತ್ತೆ ಕಳ್ಕೊಂಡ್ಬಿಟ್ಟಿದೀವಿ. ಸೊ ನಮ್ಮ ಕೈಯಾರೆ ನಮ್ಮ ಪ್ರೀತಿಯನ್ನ ಹೇಳ್ಕೊಳ್ಳೋದಿಕ್ಕೆ ಆಗ್ದಿರ ಕಳ್ಕೊಬಿಟ್ವಲ್ಲ ಅಂತ ನೋವನ್ನ ಪಡ್ತಿರ್ತಾನೆ. ಅಂಡ್ ಇದನ್ನೆಲ್ಲ ಇವನ ಮಾಮನಾಗಿರ್ತಾ ಇರುವ ತಾಂಗ ನೋಡ್ಬೇಕಾದ್ರೆ, ನೋಡಪ್ಪ ನಿನ್ನನ್ನ ಚೆನ್ನಾಗಿನೇ ಸಾಕ್ಬೇಕು ಅಂತ ನಾನು ಯಾವುದೇ ರೀತಿ ಮದ್ವೆಯನ್ನ ಮಾಡ್ಕೊಳ್ದಿರ ನಿನಗಾಗಿನೇ ನಾನು ತ್ಯಾಗವನ್ನ ಮಾಡಿದೀನಿ. ಬಟ್ ಆದ್ರೆ ನೀನ್ ಮಾತ್ರ ನನ್ನ ಹಾಗೆ ಸಿಂಗಲ್ ಆಗಿ ಇರೋದಿಕ್ಕೆ ನಾನು ಯಾವುದೇ ಕಾರಣಕ್ಕವೇ ಬಿಡಲ್ಲ. ಒಂದು ಒಳ್ಳೆ ಹುಡುಗಿಯನ್ನ ನೋಡಿ ನಿನ್ಗೆ ಮದ್ವೆಯನ್ನ ಮಾಡ್ತೀನಿ ಒಪ್ಕೊನೋದಾಗಿನೇ ಕೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋನವೇ ಕೂಡ ಸರಿ ಓಕೆ ಅಂತ ಒಪ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಅದಿತಿ ಎನ್ನುವ ಒಂದು ಹುಡುಗಿಯನ್ನವೇ ಕೂಡ ಹುಡುಕಿ ಅವಳ ಜೊತೆ ಎಂಗೇಜ್ಮೆಂಟ್ ಅನ್ನವೇ ಕೂಡ ಮಾಡ್ತಾರೆ. ನಮ್ಮ ಹೀರೋಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಇವನ ಮಾಮನಿಗೆ ರೆಸ್ಪೆಕ್ಟ್ ಅನ್ನ ಕೊಟ್ಟು ಅದಿತಿ ಜೊತೆ ಮದ್ವೆ ಆಗೋದಿಕ್ಕಾಗಿನೇ ಒಪ್ಕೊಂಡಿದ್ದಾನೆ. ನಂತರ ನಮ್ಮ ಹೀರೋ ಒಂದು ಶಾಪಿಂಗ್ ಮಾಲ್ ನ ಒಳಗಡೆಗೆ ಬರ್ಬೇಕಾದ್ರೆ ಇವನು ಹಿಂದೆ ಅಮುದ ಅನ್ನುವ ಒಂದು ನರ್ಸನ್ನ ಲವ್ನ ಮಾಡಿ ಬರ್ತಿದ್ದ ಅಲ್ವಾ, ಅದೇ ಹುಡುಗಿಯನ್ನ ಮಾಲ್ ನ ಒಳಗಡೆ ನೋಡ್ತಾನೆ. ಅಂಡ್ ಅವಳು ಕೂಡ ಇವನ ಹತ್ರ ಬಂದು ಹೇಗಿದ್ಯಾ ಏನ್ ಕತೆ ಅನ್ನೋದಾಗಿ ಎಲ್ಲವನ್ನ ಕೇಳ್ಬೇಕಾದ್ರೆ ಇವಳನ್ನ ನೋಡ್ತಿದ್ದಾಗೆ ಮತ್ತೆ ಇವನ ಹಾಡ್ನಲ್ಲಿ ಲವ್ ಶುರುವಾಗುತ್ತೆ. ಅಂಡ್ ಇವಾಗ ಅಮುದ ಕೂಡ ನಮ್ಮ ಹೀರೋವಿನ ಹತ್ರ ಒಂದು ವಿಷಯವನ್ನ ಹೇಳೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಯಾವಾಗ ನಮ್ಮ ಇದ್ಯಾಗೆ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೋ ಅವಳು ಏನನ್ನವೇ ಕೂಡ ಹೇಳ್ದಿರ ಸರಿ ಬರ್ತೀನಿ ಅಂತ ಹೊರಟೋಗ್ಬಿಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಮತ್ತೆ ಇವನ ಎದುರುಗಡೆಗೆ ಬರ್ಬೇಕಾದ್ರೆ ನಮ್ಮ ಹೀರೋ ಇವಾಗ ಎಲ್ಲ ವಿಷಯವನ್ನವೇ ಹೇಳ್ಕೊತಾನೆ. ಅಂದ್ರೆ ನೀನನ್ನ ನಾನು ತುಂಬಾನೇ ಪ್ರೀತಿಯನ್ನವೇ ಕೂಡ ಮಾಡಿ ಬರ್ತಿದ್ದೆ. ಅಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟೋ ಬಾರಿ ಹೇಳೋದಿಕ್ಕೆ ಟ್ರೈ ಅನ್ನವೇ ಕೂಡ ಮಾಡ್ದೆ. ಆದ್ರೆ ನನ್ ಕೈಲಿ ಯಾವತ್ತೂ ಕೂಡ ಪ್ರಪೋಸ್ ಅನ್ನ ಮಾಡೋದಿಕ್ಕೆ ಆಗಿಲ್ಲ ಅಂತ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಅಮುದ ಕೂಡ ನಾನುವೇ ನಿನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದೆ. ಅಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ನಾನುವೇ ಕೂಡ ನೀನು ಪ್ರಪೋಸ್ ಅನ್ನ ಮಾಡ್ತೀಯ ಅಂತ ತುಂಬಾ ಹೊತ್ತು ಕಾಯ್ದೆ. ಬಟ್ ಆದ್ರೆ ಯಾವುದೇ ವಿಷಯಗಳನ್ನ ನೀನು ಹೇಳ್ದೇ ಇರೋದ್ರಿಂದ ನನ್ನನ್ನ ಕಂಡ್ರೆ ನಿನ್ಗೆ ಇಷ್ಟ ಬೀಳ್ವೇನೋ ಅಂತ ನಾನು ಯೋಚನೆಯನ್ನ ಮಾಡ್ಕೊಂಡೆ. ಬಟ್ ಆದ್ರೆ ನಾನಿವಾಗ ಬೇರೆ ಮದ್ವೆಯನ್ನ ಮಾಡ್ಕೊಂಡು ಕೆಲ್ಸವನ್ನವೇ ಕೂಡ ಮಾಡ್ತಿದ್ದೀನಿ ಅಂತ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಮತ್ತೆ ನಮ್ಮ ಹೀರೋವಿನ ಮನಸ್ಸು ನೋವಾಗುತ್ತೆ. ಯಾಕಂದ್ರೆ ಇವಾಗ ಪ್ರಪೋಸ್ ಅನ್ನ ಮಾಡಿ ಇವಳನ್ನ ಪಡ್ಕೊಳ್ಳೋಣ ಅನ್ನೋದಾಗಿನೇ ಯೋಚನೆ ಮಾಡಿದಾನೆ. ಅಂಡ್ ನಾವು ಯಾರನ್ನ ಲಾಯಲ್ ಆಗಿ ಪ್ರೀತಿ ಮಾಡ್ತೀವೋ ಅವರು ನಮ್ಮ ಹಣಿಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಸೊ ಯಾವತ್ತೂ ಕೂಡ ನಾನು ಪ್ರೀತಿ ಮಾಡೋರು ನನ್ಗೆ ಸಿಗೋದೇ ಇಲ್ಲ. ಆದ್ರೂ ಪರವಾಗಿಲ್ಲ, ಇವಾಗ ನಾವು ಬೇರೆ ಮದುವೆಯನ್ನ ಮಾಡ್ಕೋತಾ ಇದೀವಿ. ಆದ್ರೆ ಅದಕ್ಕಿಂತ ಮುಂಚೆ ಅಮೆರಿಕಾದಲ್ಲಿರುವ ಸ್ಯಾಮ್ಗೆ ಅಟ್ಲೀಸ್ಟ್ ನೀನನ್ನ ಪ್ರೀತಿ ಮಾಡ್ತಿದೆ ಅಂತ ಸತ್ಯವನ್ನ ಹೇಳ್ಕೋಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಇವನ ಮಾಮನ ಹತ್ರಕ್ಕೆ ಬಂದು ಬ್ಯಾಚುಲರ್ ಪಾರ್ಟಿಯನ್ನ ಅಮೆರಿಕಾದಲ್ಲಿ ಮಾಡ್ಬೇಕು ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಸೊ ಅದಕ್ಕೆ ಇವನ ಮಾಮನವೇ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾನೆ. ಅಂಡ್ ನಮ್ಮ ಹೀರೋ ಮತ್ತೆ ಎಲ್ಲಾ ಫ್ರೆಂಡ್ಗಳಿವೆ ಸೇರ್ಕೊಂಡು ಅಮೆರಿಕಾಗೇನೆ ಬರ್ಬೇಕಾದ್ರೆ ಇವ್ರನ್ನ ನೋಡುವ ಸ್ಯಾಮು ತುಂಬಾನೇ ಹ್ಯಾಪಿ ಆಗ್ಬಿಡ್ತಾಳೆ. ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರವಾಗಿ ಫ್ರೆಂಡ್ಗಳನ್ನ ಇವಾಗ ನೋಡ್ತಾ ಇದ್ದಾಳೆ ಅಲ್ವಾ. ಸೊ ಇವ್ರು ಬಂದಿರೋದ್ರಿಂದ ತುಂಬಾನೇ ಹ್ಯಾಪಿಯಾಗಿ ನಮ್ಮ ಹೀರೋವನ್ನ ಕರ್ಕೊಂಡು ಅಮೆರಿಕವನ್ನ ಸುತ್ತಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಅಂಡ್ ತುಂಬಾ ವರ್ಷ ಗ್ಯಾಪ್ ಆಗಿರ್ತಾ ಇದ್ರೆ ಕೂಡ ಇವರ ಬಾಂಡಿಂಗು ಇನ್ನವೇ ಸಖತ್ತಾಗಿದೆ. ಸೊ ಎಲ್ಲ ಕಡೆ ಓಡಾಡ್ತಾರೆ, ಮೆಮೊರಿಗಳನ್ನ ಶೇರ್ ಮಾಡ್ಕೋತಾರೆ, ಎಂಜಾಯ್ ಅನ್ನ ಮಾಡ್ತಾರೆ. ಅಂಡ್ ನಮ್ಮ ಹೀರೋ ಬಂದಿರ್ತಾ ಇರೋದೇ ಇವನು ಪ್ರೀತಿಯನ್ನ ಮಾಡ್ತಿದೆ ಅಂತ ಹೇಳ್ಕೊಳ್ಳೋದಿಕ್ಕೆ ಅಲ್ವಾ. ಬಟ್ ಆದ್ರೆ ಆ ಎಲ್ಲಾ ವಿಷಯಗಳನ್ನ ಮರೆತು ಮತ್ತೆ ಸ್ಯಾಮ್ ಅವಳನ್ನ ಪ್ರೀತಿ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಇದನ್ನ ನೋಡುವ ಫ್ರೆಂಡ್ಗಳು, ನೀನು ಆಲ್ರೆಡಿ ಬೇರೆ ಹುಡುಗಿಯನ್ನ ಮದ್ವೆ ಆಗೋದಿಕ್ಕಾಗಿ ರೆಡಿ ಆಗಿದ್ಯಾ, ಸೊ ನೀನು ಬಂದಿರುವ ಕೆಲ್ಸದ ಕಡೆಗೆ ಗಮನವನ್ನ ಕೊಡು ಅನ್ನೋದಾಗಿನೇ ಹೇಳ್ಕೋತಾರೆ. ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಇನ್ನು ಕೂಡ ಇವನು ಸತ್ಯವನ್ನ ಹೇಳ್ಕೊಳ್ಳೋದಿಕ್ಕೆ ಧೈರ್ಯ ಬಂದಿಲ್ಲ. ಇನ್ನು ನಮ್ಮ ಸ್ಯಾಮ್ ಅವಳನ್ನ ನೋಡ್ಬೇಕಾದ್ರೆ ಇವಳ ಟ್ವಿನ್ಸ್ ಆಗಿರುವ ಸಂಯುಕ್ತ ಕೂಡ ಅಮೆರಿಕಾದಲ್ಲಿ ಅಲ್ವಾ ಇರೋದು. ಸೊ ಅವಳಿಗೆ ಕಾಲ್ ಅನ್ನ ಮಾಡಿ ಇದಾಯ ಅಮೆರಿಕಾಗೆ ಬಂದಿದ್ದಾನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ಸಂಯುಕ್ತ ಕೂಡ, ನೋಡಮ್ಮ ದೇವ್ರೇನೆ ಇದಾಯ ಅವನನ್ನ ವಾಪಸ್ಸು ನಿನ್ನ ಹತ್ರಕ್ಕಾಗಿನೇ ಕಳ್ಸಿದಾನೆ ಅನ್ಸುತ್ತೆ. ಸೊ ನೀನಾದ್ರೂ ಅರ್ಥ ಮಾಡ್ಕೊಂಡು ಅವನಿಗೆ ಪ್ರಪೋಸ್ ಅನ್ನ ಮಾಡು, ಖಂಡಿತ ಅವನು ಕೂಡ ನಿನ್ನನ್ನ ಲವ್ನ ಮಾಡಿ ಬರ್ತಿರ್ಬಹುದು ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ನಮ್ಮ ಸ್ಯಾಮ್ ಕೂಡ ಸರಿ ಓಕೆ ಅನ್ನೋದಾಗಿ ನಿರ್ಧಾರವನ್ನವೇ ಕೂಡ ಮಾಡ್ಕೊಂಡು ನಾವೇನೆ ಪ್ರಪೋಸ್ ಅನ್ನವೇ ಮಾಡೋಣ ಅಂತ ಫ್ಲವರ್ ಗಳನ್ನ ಹಿಡ್ಕೊಂಡು ನಮ್ಮ ಹೀರೋ ಮತ್ತೆ ಫ್ರೆಂಡ್ಗಳು ಉಳ್ಕೊಂಡಿರುವ ಜಾಗದ ಕಡೆಗಾಗಿನೇ ಹೊರಟು ಬರ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಎಲ್ಲಾ ಫ್ರೆಂಡ್ಗಳವೇ ಸೇರ್ಕೊಂಡು, ಲೋ ಮಚ್ಚ ನಿನ್ನ ಮಾಮನ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಮಾಡು, ನೀನು ಅದಿತಿ ಎನ್ನುವ ಹುಡುಗಿಯನ್ನ ಮದ್ವೆ ಆಗೋದಿಕ್ಕಾಗಿನೇ ಹೊರಟಿದ್ಯಾ. ಸೊ ಯಾವ್ದನ್ನವೇ ಕೂಡ ಮರಿಬೇಡ ಕಣೋ ಅನ್ನೋದಾಗಿ ಎಲ್ಲಾ ಬುದ್ಧಿಯನ್ನ ಹೇಳ್ತಿರ್ಬೇಕಾದ್ರೆ ಈ ಎಲ್ಲಾ ಮಾತುಗಳನ್ನ ನಮ್ಮ ಸ್ಯಾಮ್ ಕೂಡ ಕೇಳಿಸ್ಕೊಂಡ್ಬಿಡ್ತಾಳೆ. ಸೊ ಸೀದಾ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು, ನೀನು ನನ್ನ ಹತ್ರ ಬಿಸ್ನೆಸ್ ಟ್ರಿಪ್ ಗಾಗಿನೇ ಬಂದಿದ್ದೀನಿ ಅಂತ ಸುಳ್ಳನ್ನ ಹೇಳ್ಕೊಂಡ್ಯಾ, ಆದ್ರೆ ನೀನು ಬ್ಯಾಚುಲರ್ ಪಾರ್ಟಿಯನ್ನ ಮಾಡೋದಿಕ್ಕಾಗಿನೇ ಬಂದಿದ್ಯಾ. ಅಂಡ್ ಅದಕ್ಕಾಗಿನೇ ನನ್ನನ್ನವೇ ಕೂಡ ಬಳಸ್ಕೊಂಡಿದ್ಯಾ ಅಂತ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಜಗಳವನ್ನ ಮಾಡ್ಕೊಂಡು ಸರಿಯಾಗಿನೇ ಬೈದು ಆ ಜಾಗವನ್ನ ಬಿಟ್ಟು ಬಂದ್ಬಿಡ್ತಾಳೆ.
ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಮನಸ್ಸು ಇನ್ನವೇ ಕೂಡ ಮುರಿದೋಗ್ಬಿಡುತ್ತೆ. ಅಂಡ್ ಇವಾಗ ಮಾಮ ಬೇರೆ ನಿರಂತರವಾಗಿ ಮದ್ವೆಗೆ ಟೈಮ್ ಆಗ್ತಿದೆ ಅಂತ ಕಾಲ್ ಅನ್ನ ಮಾಡ್ತಿದ್ದ ಅಲ್ವಾ. ಸೊ ಇವಾಗ ಬೇರೆ ದಾರಿ ಇಲ್ದೆ ಎಲ್ಲರಿಗೂ ಕೂಡ ಫ್ಲೈಟ್ ಅನ್ನ ಹತ್ಕೊಂಡು ಇಂಡಿಯಾಗೆನೆ ಬರ್ತಿರೋದು. ಅಂಡ್ ಇದೇ ಫ್ಲೈಟ್ ನಲ್ಲಿ ಫಾಜಿಲ್ ಅನ್ನುವ ವ್ಯಕ್ತಿ ನಮ್ಮ ಹೀರೋವಿನ ಲವ್ ಸ್ಟೋರಿಯನ್ನ ಕೇಳ್ತಾ ಇರೋದು. ಅಂಡ್ ಇವಾಗ ಫಾಜಿಲ್ ಕೂಡ ನಿನ್ನ ಲೈಫ್ ಅಲ್ಲಿ ಏನೆಲ್ಲ ನಡೆದಿದೆಯೋ ಎಲ್ಲವನ್ನವೇ ಕೂಡ ಮರ್ತೋಗ್ಬಿಡು. ಅಂಡ್ ದೇವ್ರು ನಿನ್ಗೋಸ್ಕರ ಈ ಅದಿತಿ ಅನ್ನುವ ಹುಡುಗಿಯನ್ನ ಕಳ್ಸಿದಾನೆ ಅನ್ಸುತ್ತೆ. ಸೊ ಇವಳನ್ನೇ ಮದ್ವೆಯಾಗಿ ಹೊಸ ಲೈಫ್ ಅನ್ನ ಶುರು ಮಾಡ್ಕೊಳೋದಾಗಿ ಸಜೆಷನ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಇವರ ಫ್ಲೈಟ್ ಕೂಡ ಲ್ಯಾಂಡ್ ಆಗಿ ಎಲ್ಲರಿಗೂ ಕೂಡ ಹೊರಗಡೆಗಾಗಿನೇ ಬರ್ತಾರೆ. ಅಂಡ್ ಬರ್ತಿದಾಗಿನೇ ನಮ್ಮ ಹುಡುಗರ ಕಣ್ಣು ಸೀದಾ ಇವರು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಗೀತಾ ಅನ್ನುವ ಒಬ್ಬಳು ಲೇಡಿ ಟೀಚರ್ ಇದ್ರು ಅಲ್ವಾ, ಅವರು ಕೂಡ ಇದೇ ಏರ್ಪೋರ್ಟಿಗೆ ಬಂದಿರೋದ್ರಿಂದ ಅವರನ್ನೇ ನೋಡ್ತಾರೆ. ಅದೇ ನಮ್ಮ ಇದಯ ಕೂಡ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಈ ಗೀತಾ ಮೇಡಮ್ ಕಿಸನ್ನ ಕೊಡ್ಬೇಕಾದ್ರೆ ನನ್ನಿಂದಾನೇ ಪ್ರೆಗ್ನೆಂಟ್ ಆದ್ರು ಅಂತ ತಿಳ್ಕೊಂಡಿದ್ದ ಅಲ್ವಾ. ಅಂಡ್ ಅದು ಅಲ್ಲದೆ ಇವರು ಫ್ಲೈಟಿನಲ್ಲಿ ಬರ್ಬೇಕಾದ್ರೆ ಈ ಟೀಚರ್ ನ ಹಸ್ಬೆಂಡ್ ಬೇರೆ ದೇಶದಲ್ಲಿ ದುಡ್ಡನ್ನ ದುಡಿತಾ ಇದ್ದಾನೆ ಎಂತ ಗಂಡ್ಸು ಅನ್ನೋದಾಗಿ ಎಲ್ಲರೂ ಆಡ್ಕೊಂಡು ನಕ್ಕಿರ್ತಾರೆ. ಸೊ ಇವಾಗ ಎಲ್ಲರಿಗೂ ಕೂಡ ಮತ್ತೊಂದು ಶಾಕಿಂಗ್ ವಿಷಯನೇ ಗೊತ್ತಾಗುತ್ತೆ. ಆ ವಿದೇಶದಲ್ಲಿ ದುಡ್ಡನ್ನ ದುಡಿಯೋದಿಕ್ಕೆ ಹೋಗಿರುವ ಗಂಡ ಬೇರೆ ಯಾರಿವೆ ಅಲ್ಲ, ಇಷ್ಟು ಹೊತ್ತು ಇವರ ಜೊತೆಯಾಗಿನೇ ಬರ್ತಿರುವ ಫಾಜಿಲ್ ಅನ್ನುವ ಈ ವ್ಯಕ್ತಿನೇ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಈ ಫಾಜಿಲ್ ಒಂದು ಕ್ಷಣಕ್ಕೆ ಕೋಪವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಪ್ರೆಗ್ನೆಂಟ್ ಆಗಿರುವ ಟೈಮ್ ನಲ್ಲಿ ನಮ್ಮ ಹೆಂಡತಿಯನ್ನ ಒಂಟಿಯಾಗಿನೇ ಬಿಟ್ಟು ಹೋಗ್ಬಾರ್ದಿತ್ತು ಅಂತ ಇವನಿಗೂ ಕೂಡ ರಿಯಲೈಸ್ ಆಗುತ್ತೆ. ಅಂಡ್ ಈ ಗೀತಾ ಟೀಚರ್ ಕೂಡ ಎಷ್ಟೋ ವರ್ಷಗಳ ನಂತರವಾಗಿ ತನ್ನ ಸ್ಟೂಡೆಂಟ್ ಅನ್ನ ನೋಡ್ಬೇಕಾದ್ರೆ ತುಂಬಾನೇ ಹ್ಯಾಪಿ ಆಗ್ತಾರೆ. ನಂತರ ನಮ್ಮ ಹೀರೋ ಗೀತಾ ಟೀಚರು ಮತ್ತೆ ಫಾಜಿಲು ಇಬ್ರನ್ನವೇ ಮದ್ವೆಗಾಗಿನೇ ಕರೀತಾನೆ. ಅಂಡ್ ಅವರನ್ನವೇ ಕರ್ಕೊಂಡು ನಮ್ಮ ಪೂರ್ತಿ ಆದ ಟೀಮ್ ಮದ್ವೆ ಒಳಗಡೆಗಾಗಿನೇ ಎಂಟ್ರಿ ಕೊಡುತ್ತೆ. ಸೊ ಎಲ್ಲಾ ಕಡೆನವೇ ಮದ್ವೆಯ ಸಂಭ್ರಮ ಕೂಡ ಚೆನ್ನಾಗಿನೇ ನಡೀತಿರುತ್ತೆ. ಆದ್ರೆ ನಮ್ಮ ಹೀರೋವಿಗೆ ಇನ್ನವೇ ಕೂಡ ಅವನ ಮನಸ್ಸಿನಲ್ಲಿ ಕೊರಗಿದೆ. ಸೊ ನಾವು ಯಾರನ್ನೋ ಪ್ರೀತಿ ಮಾಡಿ ಇವಾಗ ಮತ್ತಾರನ್ನೋ ಮದ್ವೆಯನ್ನ ಮಾಡ್ಕೋತಾ ಇದೀವಿ ಅಂತ. ಅಂಡ್ ಅದೇ ರೀತಿಯಾಗಿ ಇವನ ಮಾಮನ ಹತ್ರಕ್ಕಾಗಿನವೇ ಕೂಡ ಬಂದು ನಿಜವನ್ನ ಹೇಳ್ಕೋಬೇಕು ಅಂದ್ರೆ ನಾನು ಬೇರೆ ಹುಡುಗಿಯನ್ನ ಪ್ರೀತಿಯನ್ನ ಮಾಡಿ ಬರ್ತಿದ್ದೆ. ಬಟ್ ಆದ್ರೆ ಇವಾಗ ಎಲ್ಲವನ್ನವೇ ಕೂಡ ಬಿಟ್ಟು ನಿಮಗೋಸ್ಕರ ನಾನು ತ್ಯಾಗವನ್ನ ಮಾಡಿ ಅದಿತಿಯನ್ನ ಮದುವೆ ಮಾಡ್ಕೋತಾ ಇದ್ದೀನಿ ಅನ್ನೋದಾಗಿನೇ ಎಲ್ಲಾ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಮಾಮ ಕೂಡ ಒಂದು ಕ್ಷಣಕ್ಕೆನೆ ಎಮೋಷನಲ್ ಆಗ್ತಾರೆ. ಅಂಡ್ ಹೇಗಾದ್ರೂ ಮಾಡಿ ಇವನ ಪ್ರೀತಿಯನ್ನ ಇವನಿಗೆ ಕೊಡಿಸ್ಬೇಕು ಅಂತ ಯೋಚನೆಯನ್ನವೇ ಮಾಡಿ ಇವನ ಫ್ರೆಂಡ್ಗಳ ಹತ್ರಕ್ಕಾಗಿನೇ ಬಂದು ಏನಾದ್ರೂ ಮಾಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ಫ್ರೆಂಡ್ಗಳವೇ ಕೂಡ ನಮ್ಮ ಹೀರೋವಿಗೆ ಬುದ್ಧಿ ಹೇಳ್ತಾರೆ. ಬಟ್ ಆದ್ರೆ ಇವನು ಕೇಳೋದಿಲ್ಲ. ನಂತರ ಅದಿತಿ ಜೊತೆಯಾಗಿ ಮದ್ವೆನವೇ ಕೂಡ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮದ್ವೆ ಒಳಗಡೆಗೆ ಸಂಯುಕ್ತ ಎಂಟ್ರಿ ಕೊಡ್ತಾಳೆ. ಅವಳನ್ನ ನೋಡುವ ನಮ್ಮ ಹೀರೋ ಸ್ಯಾಮು ವಾಪಸ್ ಬಂದು ಅಂತ ಅನ್ಕೋತಾನೆ. ಅಂಡ್ ಇಲ್ಲಿ ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ತಾ ಇದ್ರುವೆ ಕೂಡ ನಮ್ಮ ಹೀರೋ ಪದೇ ಪದೇ ಸಂಯುಕ್ತ ಅವಳ ಕಡೆಗೇನೆ ತಿರುಗಿ ನೋಡ್ತಿರ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಮಾಮನಿಗೆ ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಸೊ ಸೀದಾ ಸ್ಟೇಜ್ ನ ಮೇಲ್ಗಡೆಗಾಗಿನೇ ಬಂದು ನನ್ನ ಅಳಿಯನಿಗೆ ನಾನು ತುಂಬಾನೇ ಪ್ರೀತಿಯನ್ನ ಕೊಟ್ಟು ಸಾಕಿ ಬಂದಿದ್ದೀನಿ. ಅಂಡ್ ಅವನು ನನಗೋಸ್ಕರ ಎಷ್ಟೋ ತ್ಯಾಗಗಳನ್ನವೇ ಕೂಡ ಮಾಡಿದಾನೆ. ಅಂಡ್ ಇವತ್ತು ಕೂಡ ಅವನು ಬೇರೆ ಹುಡುಗಿಯನ್ನ ಪ್ರೀತಿ ಮಾಡಿದ್ರುವೆ ನನ್ಗೋಸ್ಕರ ಅವನ ಪ್ರೀತಿಯನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಆದ್ರಿಂದ ಎಲ್ಲರಲ್ಲಿವೇ ನಾನು ಕೈಯನ್ನ ಮುಗ್ದು ಕ್ಷಮೆಯನ್ನ ಕೇಳ್ತೀನಿ. ದಯವಿಟ್ಟು ಈ ಮದ್ವೆನ ನಿಲ್ಲಿಸಿ ಅವನ ಪ್ರೀತಿ ಅವನಿಗೆ ಕೊಡ್ಸಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಇದನ್ನ ನೋಡ್ಬೇಕಾದ್ರೆ ಅದಿತಿ ಅವಳ ಫಾದರು ಜಗಳವನ್ನ ಮಾಡೋದಿಕ್ಕಾಗಿನೇ ಓಡಿ ಬರ್ತಾರೆ. ಬಟ್ ಆದ್ರೆ ಅದಿತಿನೇ ಮೇಲಕ್ಕಾಗಿನೇ ಎದ್ದು ಬಂದು ಯಾವ ವ್ಯಕ್ತಿ ನನ್ನನ್ನ ಪ್ರೀತಿಯನ್ನೇ ಮಾಡೋದಿಲ್ವೋ ಅವ್ರನ್ನ ಮದ್ವೆ ಆದ್ರೂ ಕೂಡ ಏನು ಪ್ರಯೋಜನ, ಸೊ ಅವ್ರನ್ನ ಮದ್ವೆ ಆಗೋದಿಲ್ಲ ಅಂತ ಅವಳೇನೆ ಮದ್ವೆಯನ್ನ ಮುರಿತಾಳೆ. ಅಂಡ್ ಆ ನಂತರ ನಮ್ಮ ಫ್ರೆಂಡ್ಗಳು ಮಾಮ ಎಲ್ಲರಿಗೂ ಕೂಡ ತುಂಬಾನೇ ಹ್ಯಾಪಿ ಆಗ್ತಾರೆ. ಅಂಡ್ ಇಲ್ಲಿ ಬಂದಿರೋದು ಸ್ಯಾಮ್ ಅಲ್ಲ ಸಂಯುಕ್ತ ಅಂತನವೇ ಕೂಡ ನಮ್ಮ ಹೀರೋವಿಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಫ್ರೆಂಡ್ಗಳು ಸಂಯುಕ್ತಾಗೆ ಎಲ್ಲಾ ವಿಷಯಗಳನ್ನವೇ ಕೂಡ ತಿಳಿಸಿ ಇವನ ಮದ್ವೆಯನ್ನ ನಿಲ್ಸೋದಿಕ್ಕಾಗಿನೇ ಕರ್ಸಿದ್ದಾರೆ. ಸೊ ಇವಾಗ ಸಂಯುಕ್ತ ಕೂಡ ಸ್ಯಾಮು ನಿನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದಾಳೆ. ಅಂಡ್ ಅವಳ ಹತ್ರ ನೀನು ಪ್ರಪೋಸ್ ಅನ್ನ ಮಾಡ್ಕೊಳೋದಾಗಿನೇ ಹೇಳ್ಕೊತಾಳೆ. ಆ ನಂತರ ನಮ್ಮ ಸಂಯುಕ್ತ ಅವಳ ಫ್ಯಾಮಿಲಿ ಪೂರ್ತಿಯಾಗಿನೇ ಸೇರ್ಕೊಂಡು ಸ್ಪೇಸ್ ಸ್ಟೇಷನ್ ನಲ್ಲಿರುವ ನಮ್ಮ ಸ್ಯಾಮ್ಗೆ ಕಾಲ್ ಅನ್ನವೇ ಕೂಡ ಮಾಡ್ತಾರೆ. ಅಂಡ್ ನಡೆದಿರ್ತಾ ಇರುವ ಎಲ್ಲಾ ವಿಷಯಗಳನ್ನವೇ ಕೂಡ ಸ್ಯಾಮ್ಗೆ ತಿಳಿಸ್ಬೇಕಾದ್ರೆ ನಮ್ಮ ಹೀರೋವಿನ ಬಗ್ಗೆ ಎಲ್ಲವನ್ನೂ ಅರ್ಥ ಮಾಡ್ಕೋತಾಳೆ. ಆದ್ರೆ ಇದೇ ಅಮ್ಮು ನನ್ಗೆ ಪ್ರಪೋಸ್ ಅನ್ನ ಮಾಡಿದ್ರೆ ಮಾತ್ರ ಒಪ್ಕೋತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ನಮ್ಮ ಹೀರೋವನ್ನವೇ ಕೂಡ ಕರೆದು ಪ್ರಪೋಸ್ ಅನ್ನ ಮಾಡೋದಿಕ್ಕೆ ಹೇಳ್ಬೇಕಾದ್ರೆ ಇನ್ನು ಕೇವಲ 40 ಸೆಕೆಂಡ್ಗಳು ಮಾತ್ರವಾಗಿನೇ ಬಾಕಿ ಇರೋದು. ಬಟ್ ಆದ್ರೆ ಇವನಿಗೆ ಈಗ್ಲೂ ಕೂಡ ಪ್ರಪೋಸ್ ಅನ್ನ ಮಾಡುವಷ್ಟು ಧೈರ್ಯ ಇರೋದೇ ಇಲ್ಲ. ಆದ್ರೆ ಪರವಾಗಿಲ್ಲ, ನಮ್ಮ ಸ್ಯಾಮು ಐ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೇಕಾದ್ರೆ ಇವನ ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡ್ಕೊಂಡು ಇವನನ್ನ ಒಪ್ಕೋತಾಳೆ. ಅಂಡ್ 40 ಸೆಕೆಂಡ್ಗಳು ಮುಗ್ದು ಕಾಲ್ ಕೂಡ ಕಟ್ ಆಗುತ್ತೆ. ಬಟ್ ಆದ್ರೆ ಫೈನಲ್ ಆಗಿ ಸ್ಯಾಮು ಮತ್ತೆ ನಮ್ಮ ಹೀರೋ ಇಬ್ಬರವೇ ಕೂಡ ಒಂದಾಗ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಆದ್ರೆ ನನ್ಗಂತೂ ಕಾಮಿಡಿ ಆಗಿರುವ ವಿಷಯ ಏನು ಅಂದ್ರೆ ಇವನು ಲಾಯಲ್ ಆಗೇನೋ ಲವ್ ಅನ್ನ ಮಾಡ್ತಾನೆ. ಆದ್ರೆ ಒಂದು ಹುಡುಗಿಯನ್ನಲ್ಲ, ಹಲವಾರು ಹುಡುಗಿಯರನ್ನ. ಒಬ್ಬಳು ಸಿಕ್ಕಿಲ್ಲ ಅಂದ್ರೆ ಮತ್ತೊಬ್ಬಳು, ಅವಳು ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ಬಳು,
ನಿಜವಾಗ್ಲೂ ಇದು ಎಂತ ಲವ್ ಅಂತ ನನ್ಗಂತವೇ ಕೂಡ ಗೊತ್ತಾಗಿಲ್ಲ. ಸೊ ಈ ಮೂವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಎಂತದೇ ಒಂದು ಅದ್ಭುತವಾಗಿರುವ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.